ಅಜ್ಜ, ನಿಮಗೆ ಜನ್ಮದಿನದ ಶುಭಾಶಯಗಳು ಎಂದು ಹೇಳೋದು, ಮಕ್ಕಳು ಸರಿಯಾಗಿ ಕಲಿಯಬೇಕು ಅನ್ನೋದು ಅರವಿಂದ್ಗೆ ಬೇಕಾಗಿತ್ತು. ಅದಕ್ಕಾಗಿ ಅವರು ಇಬ್ಬರಿಗೂ ದಿನದ ಪ್ರತಿಕ್ಷಣ ಕೂಡ ಈ ಮಾತು ಕಂಠಪಾಠ ಮಾಡಿಸುತ್ತಿದ್ದ. ಅವನಿಗೆ ಎಷ್ಟು ಖುಷಿಯಾಗುತ್ತೋ, ತಮ್ಮ ಮಕ್ಕಳ ಬಾಯಿಂದ ಈ ಮಾತು ಅಜ್ಜ ರಾಮಚಂದ್ರ ಕೇಳಿದ್ರೆ ಅಪ್ಪ ಖುಷಿಯಾಗ್ತಾರೆ ಅನ್ನೋ ಭಾವನೆ ಅರವಿಂದ್ ಮನಸ್ಸಿನಲ್ಲಿ ಹತ್ತಿರವಾಗಿತ್ತು. ಅಮೆರಿಕದ ವಾತಾವರಣದಲ್ಲಿ ಬೆಳೆದ ಗ್ರಂಥ್ ಮತ್ತು ಪೂರ್ವಿಗೆ ಕನ್ನಡ ಅರ್ಥ ಆಗುತ್ತಿದ್ದರೂ ಮಾತನಾಡೋದು ಸುಲಭವಲ್ಲ. ಆದರೆ ಅರವಿಂದ್ ಅವರಿಂದ ಪ್ರಯತ್ನ ಮಾಡಿಸುತ್ತಿದ್ದ. ಅರವಿಂದ್ ತಂದೆ ರಾಮಚಂದ್ರ ತಮ್ಮ ಮಗನನ್ನು ನೋಡೋಕೆ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಮಂಡ್ಯದಿಂದ ಅಮೆರಿಕಕ್ಕೆ ಬರುವವರಾಗಿದ್ದರು. ಅವರ ಬರುವುದು ತುಂಬಾ ಅಪರೂಪ. ಅರವಿಂದ್ ಅಮೆರಿಕದ ಹುಡುಗಿಯೇ ಆದ ಸುಮನೆಯನ್ನು ಮದುವೆಯಾದವನು. ಮಕ್ಕಳು ಕೂಡ ಅಮೆರಿಕದಲ್ಲೇ ಹುಟ್ಟಿದವರು. ರಾಮಚಂದ್ರನಿಗೆ ಈ ಅಮೆರಿಕದ ವಾತಾವರಣ ಅಷ್ಟೊಂದು ಹೋಗುತ್ತಿರಲಿಲ್ಲ. ಅವರಿಗೆ ಮಂಡ್ಯದಲ್ಲಿ ಸ್ವಂತ ಮನೆ ಇದ್ದು, ತಮ್ಮ ಹೆಂಡತಿ ತೀರಿದ ಮೇಲೆ ಅವರು ಒಬ್ಬರೇ ಇದ್ದರು. ವರ್ಷಕ್ಕೆ 3-4 ತಿಂಗಳು ಅವರು ತಮ್ಮ ಮಗನ ಜೊತೆ ಅಮೆರಿಕದಲ್ಲಿ ಕಳೆಯುತ್ತಿದ್ದರು. ಮಗನ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ಅವರಿಗೆ ಇಷ್ಟ ಆಗುತ್ತಿರಲಿಲ್ಲ. ಅವರು ಹಾಕೋ ಬಟ್ಟೆ, ಮಾತನಾಡೋ ರೀತಿಯೇ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಮಗನ ಮೇಲಿನ ಪ್ರೀತಿಯಿಂದ ಅವರು ಬರುವುದನ್ನು ಬಿಡಲಿಲ್ಲ. ಅವರ ಹುಟ್ಟುಹಬ್ಬದಂದು ಅರವಿಂದ್ ಮನೆ ತುಂಬಾ ತಯಾರಿ ಮಾಡಿಕೊಂಡಿದ್ದ. ಮಕ್ಕಳು ಕೂಡ ತುಂಬಾ ಖುಷಿಯಾಗಿದ್ದರು. ಅವನ ಹೆಂಡತಿ ಸುಮನ ಸಹ ಮಾವನ ಹುಟ್ಟುಹಬ್ಬಕ್ಕೆ ಅವರ ಮನಸ್ಸು ಹರ್ಷದಿಂದ ಇರಲೆಂದು ಪ್ರಯತ್ನಿಸುತ್ತಿದ್ದಳು. ಆದರೆ ಕಷ್ಟವಾಯಿತು. ಏಕೆಂದರೆ ರಾಮಚಂದ್ರನಿಗೆ ಅವರ ಸೊಸೆಯ ಮಾತು, ನಡಿಕೆ ಇಷ್ಟವಾಗುತ್ತಿರಲಿಲ್ಲ. ಅರವಿಂದ್ ಮತ್ತು ಮನೆಯ ಎಲ್ಲರೂ ರಾಮಚಂದ್ರನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ರು. ಅವರಿಗೆ ಕೇಕ್ ಕತ್ತರಿಸಲು ಮುಂದಾದಾಗ, ಚಾಕು ಹಿಡಿದಾಗ ಅವರು ಒಂದೇ ಸಾರಿ ಕೂಗಾಡಿ ಶುರು ಮಾಡಿದರು. ಇದೆಲ್ಲ ನನಗೆ ಇಷ್ಟ ಆಗೋದು, ಇದಕ್ಕೆ ನಂಬಿಕೆ ಇಲ್ಲ. ಕೇಕ್ ನನ್ನ ಮುಂದೆ ಇಡಬೇಡ. ಎಲ್ಲರೂ ನಿಮ್ಮ ರೂಮಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ 4 ಜನ ಸೇರಿ ಕತ್ತರಿಸಿ ತಿನ್ನಿ. ನನ್ನ ಆಯಸ್ಸು ಹೆಚ್ಚಾಗೋದು. ಇದೇನು ಸರಿ ತಂತ್ರವಲ್ಲ. ನನ್ನ ಜೀವನದ ರೀತಿ ಬದಲಿಸಬೇಡಿಯೇ ಎಂದು ಹೇಳಿದರು. ಅವರ ಮಾತು ಕೇಳಿ ಅರವಿಂದ್ ಮತ್ತು ಮನೆಯವರೆಲ್ಲರೂ ಶಾಕ್ತಾಗಿದ್ದರು. ಆದಾಗ 13 ವರ್ಷದ ಗ್ರಂಥ್ ಅಜ್ಜನ ಕಡೆ ನೋಡಿ ಕೇಳಿದ, ವಾಟ್ ಹ್ಯಾಪಂಡ್ ಅಜ್ಜ, ಏನಾಯ್ತು? ಅವನು ಪೂರ್ವಿಗಿಂತ 2 ವರ್ಷ ದೊಡ್ಡವನು. ಮುಂದೆ ಹೋಗಿ ಕೇಕಿನ ಕ್ರೀಮನ್ನು ತೆಗೆದುಕೊಂಡು ಅಜ್ಜನ ಮುಖಕ್ಕೆ ಹಚ್ಚಿದ. ರಾಮಚಂದ್ರ ಅವರು ಕೋಪಗೊಂಡು ಮೊಮ್ಮಗನಿಗೆ ಗಟ್ಟಿಯಾಗಿ ಬೈದರು. ಅವನ ಮಕ್ಕಳೊಂದಿಗೆ ಅರವಿಂದ್ ತನ್ನ ರೂಮಿಗೆ ಹೋದ. ಅವನ ಹೆಂಡತಿ ಸುಮನ ಮುಖ ತಿದ್ದಿಕೊಂಡು ಅವನ ಹಿಂದೆ ರೂಮಿಗೆ ಹೋಗಿದಳು. ತಂದೆಯ ಈ ರೀತಿಯ ವರ್ತನೆ ನೋಡಿ ಅರವಿಂದ್ಗೆ ತುಂಬಾ ಬೇಜಾರಾಯ್ತು. ಆದರೆ ತೋರಿಸಿಕೊಳ್ಳದೆ ಶಾಂತವಾಗಿ ಹೇಳಿದರು, ಅಪ್ಪ ಎಂದಿನಿಂದಲೂ ಇವುಗಳನ್ನು ಇಷ್ಟಪಡುವವರಲ್ಲ. ಅವರು ಇಷ್ಟಪಡೋದಿಲ್ಲ, ನಾವು ಬಲವಂತ ಮಾಡಬಾರದು. ಆಗ ಅರವಿಂದ್ ಮಗಳು ಪೂರ್ವಿ ಕೇಳಿದಳು, ಅಜ್ಜ ಅಪ್ಸೆಟ್ ಆಗಿದ್ರಾ? ಅವನೋ ಅವಳಿಗೆ ನಗು ಮಾಡುತ್ತಾ ಹೇಳಿದ, ಅವನಿಗೆ ಏನೂ ಆಗಿಲ್ಲ ಪಾಪ, ಅವರು ಸರಿ ಹೋಗ್ತಾರೆ. ಆಗ ಅವನ ಪತ್ನಿ ಸುಮನ ಹೇಳಿದಳು, ಅವರು ಅಪ್ಸೆಟ್ ಅಲ್ಲ, ಅವರು ಮ್ಯಾಡ್, ಹುಚ್ಚರು. ಈ ಮಾತು ಕೇಳಿದ ಮೇಲೆ ಪೂರ್ವಿ, ಗ್ರಂಥ್ ಮತ್ತು ಸುಮನ ಮೂವರೂ ಕೂಡ ಜೋರಾಗಿ ನಕ್ಕರು. ಅವನ ಹೆಂಡತಿಯ ಈ ಮಾತಿಗೆ ಅರವಿಂದ್ ಕಿಂಚಿತ್ ನಿಶ್ಶಬ್ದನಾದ. ಆದರೆ ಮನೆಯಲ್ಲಿನ ಸಂತೋಷದ ವಾತಾವರಣ ಹಾಳಾಗಬಾರದು ಅಂದುಕೊಂಡು ಕೇಕ್ ಕತ್ತರಿಸಿ ಮಕ್ಕಳಿಗೆ ತಿನ್ನಿಸಿ ಅವರನ್ನು ಖುಷಿಪಡಿಸಿದ. ಆದರೆ ಆ ರಾತ್ರಿ ಅರವಿಂದ್ಗೆ ನಿದ್ರೆ ಬಾರದಷ್ಟು ಬೇಸರವಾಗಿತ್ತು. ತಂದೆಯ ವರ್ತನೆ ಅವನಿಗೆ ಏನೋ ಅಸಹ್ಯವಾಗಿ ಅನಿಸುತ್ತಿತ್ತು. ಅವರಿಗೆ ಏನಾದರೂ ಹೇಳೋದು ಸಹ ಆಗದ ವಿಚಾರವಾಗಿತ್ತು. ರಾಮಚಂದ್ರ ತಮ್ಮದೇ ದಿಕ್ಕಿನಲ್ಲಿ ಮನೆಯೊಳಗೆ ಮೌನವಾಗಿ ಕಾಲ ಕಳೆಯುತ್ತಿದ್ದರು. ಮಕ್ಕಳು ಶಾಲೆಗೆ ಹೋದ ಮೇಲೆ ಪತಿ ಪತ್ನಿ ಆಫೀಸ್ಗೆ ಹೋಗುತ್ತಿದ್ದ ಸಮಯದಲ್ಲಿ ಅವರ ದಿನಗಳು ಬಹುತೇಕ ಒಂಟಿತನದಲ್ಲಿ ಸಾಗುತ್ತಿತ್ತು. ಅವರ ಮನಸ್ಸಿನಲ್ಲಿ ಗಟ್ಟಿ ಮಾತುಗಳು ಚುರುಕುಗೊಂಡಿದ್ದವು. ಈ ಅರವಿಂದ್ಗೆ ಎಷ್ಟು ಬಾರಿ ಹೇಳಿದೆ, ತನ್ನ ಮನೆಯನ್ನೆಲ್ಲ ಮಂಡ್ಯಕ್ಕೆ ಕರೆತರು ಅಂದೆ. ಅಲ್ಲಿ ಇದ್ದರೆ 4 ದಿನದಲ್ಲಿ ಎಲ್ಲರನ್ನೂ ಸರಿಹೊಂದಿಸಬಹುದು. ಆದರೆ ನನ್ನ ಮಾತು ಕೇಳೋದೇ ಇಲ್ಲ. ಅವರ ಬಾಯಲ್ಲಿ ಬಡಬಡಾಟ ಮುಂದುವರೆದಿದ್ದಂತೆಯೇ ಬಾಗಿಲಲ್ಲಿ ಬೆಲ್ ಒಮ್ಮೆ ಊದಿತು. ಬಾಗಿಲು ತೆರೆದಾಗ ಮನೆಯನ್ನು ತೊಳೆಯುವ ಮತ್ತು ಅಡುಗೆ ಮಾಡುವ ಕೆಲಸದವಳು ಬಂದು ನಿಂತಿದ್ದಳು. ಭಾರತೀಯ ಮಹಿಳೆಯಾಗಿದ್ದಳು. ಅವಳು ಬಹುಕಾಲದಿಂದ ಅಮೆರಿಕದಲ್ಲಿ ವಾಸವಾಗಿದ್ದಳು. ಅವಳ ಮಗ ಬೆಂಗಳೂರಿನಿಂದ ಅವಳನ್ನು ಇಲ್ಲಿ ಕರೆತಂದಿದ್ದ. ಅವನಿಗೆ ದೀರ್ಘಕಾಲದ ಅನಾರೋಗ್ಯವಿದ್ದು ಅವನ ಪತ್ನಿ ವಿದೇಶಿ ಮಹಿಳೆ. ಮಗನ ಸಾವಿನ ನಂತರ ಆ ಪತ್ನಿ ಬೇರೆ ಮದುವೆಯಾಗಿ ಅವಳನ್ನು ಮನೆಯಿಂದ ಹೊರಹಾಕಿದ್ದಳು. ಅವಳು ತನ್ನ ಹೊಟ್ಟೆಪಾಡಿಗಾಗಿ ಇಲ್ಲಿಯಲ್ಲೇ ನೆಲೆಸಿದ ಭಾರತೀಯರ ಮನೆಗಳಲ್ಲಿ ಅಡುಗೆ ಮತ್ತು ತೊಳೆಯುವ ಕೆಲಸ ಮಾಡಿ ಬದುಕು ಸಾಗಿಸುತ್ತಿದ್ದಳು. ಇದಕ್ಕೆ ಮೊದಲೇ 2 ವರ್ಷಗಳಿಂದ ಅರವಿಂದ್ ಮನೆಗೆ ಕೆಲಸಕ್ಕೆ ಬರುತ್ತಿದ್ದಳು. ಈ ಮಧ್ಯೆ ರಾಮಚಂದ್ರನಿಗೆ ಅವಳ ಜೊತೆ ಮಾತನಾಡುವುದು ಒಳ್ಳೆಯ ಟೈಮ್ ಪಾಸ್ ಆಗುತ್ತಿತ್ತು. ಆಕೆಯ ಹೆಸರು ಗೌರಮ್ಮ. ಒಂದು ದಿನ ರಾಮಚಂದ್ರ ಕೇಳಿದರು, ನೀನು ನಿನ್ನ ಮಗನ ಮರಣದ ನಂತರ ಭಾರತಕ್ಕೆ ಹಿಂತಿರುಗಲಿಲ್ಲ ಏಕೆ? ಅದಕ್ಕೆ ಗೌರಮ್ಮ ಹೇಳಿದರು, ಸಾಹೇಬ್ರೆ, ನನ್ನ ಮಗ ಬೆಂಗಳೂರಿನಲ್ಲಿ ಇದ್ದ ನಮ್ಮ ಒಡೆಯ ಜಮೀನು ಮಾರಿದೇನು.
ಆ ಹಣದಿಂದ ನನ್ನನ್ನು ಇಲ್ಲಿಗೆ ಕರೆತಂದಿದ್ದ ಅವನು ನನ್ನ ಒಬ್ಬನೇ ಮಗ, ನಾನು ಅವನನ್ನು ನಂಬಿ ಬಂದೆ. ಅವನ ಮರಣವಾದ ಮೇಲೆ ನಾನು ಹಿಂದಕ್ಕೆ ಹೋದರೂ ಅಲ್ಲಿ ಯಾರೂ ಇಲ್ಲ, ನನಗೆ ಊರಲ್ಲಿ ಇಲ್ಲೇನೂ ಇಳಿಕೆ ಇಲ್ಲ, ಬದುಕು ಸಾಗಿಸಲು ಈ ಕೆಲಸವನ್ನೇ ತೆಗೆದುಕೊಂಡೆ. ಅರವಿಂದ್ ನನ್ನ ಮಗನ ಗೆಳೆಯ, ಅವನು ನನ್ನನ್ನು ತನ್ನ ಮನೆಗೆ ಕರೆತಂದ, ಆದರೆ ನಾನು ಯಾರಿಗೂ ಹೊರೆಯಾಗದಂತೆ ಶಾಂತವಾಗಿ ಕೆಲಸ ಮಾಡಿ ಬದುಕುತ್ತಿದ್ದೇನೆ. ಇಲ್ಲಿ ನಾನು ನನ್ನ ಬದುಕಿಗೆ ಬೇಕಾದಷ್ಟು ಹಣವನ್ನು ಗಳಿಸುತ್ತಿದ್ದೇನೆ ಎಂದು ಗೌರಮ್ಮ ಹೇಳಿದರು. ನನ್ನ ಮಗ ಅರವಿಂದ್ ಕೆಲಸ ಮಾಡುತ್ತಿದ್ದ ಆಫೀಸಲ್ಲೇ ನಾನು ಕೆಲಸಕ್ಕೆ ಬಂದೆ. ಆಫೀಸ್ನಲ್ಲಿ ಇದ್ದ ಇತರ ಭಾರತೀಯರು ಕೂಡ ನನ್ನ ಕೆಲಸದ ಬಗ್ಗೆ ತಿಳಿದುಕೊಂಡು ಅವರ ಮನೆಯಲ್ಲಿಯೂ ಇದೇ ಕೆಲಸಕ್ಕೆ ಕರೆದವರು. ಇಲ್ಲಿ ಕೆಲಸ ಮಾಡುತ್ತಾ ಈ ದೇಶದಲ್ಲಿ ತಾನು ಹೇಗೆ ಬದುಕುತ್ತಿರುವ ಬಗ್ಗೆ ಅವರು ಮಧ್ಯೆ ಮಧ್ಯೆ ಶಾಂತವಾಗಿ ಮಾತನಾಡುತ್ತಿದ್ದರು. ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತಮ್ಮ ನೋವನ್ನು ತಡೆದುಕೊಳ್ಳುತ್ತಿದ್ದರು. ರಾಮಚಂದ್ರ ಅವರಿಗೆ ಇವಳ ಕತೆ ಕೇಳಿ ಗಾಬರಿಯಾಯಿತು. ಮನಸ್ಸಿನಲ್ಲಿ ನಾನು ನನ್ನ ಆಸ್ತಿಯನ್ನು ಮಾರುವುದು ಎಂದಿಗೂ ಇಲ್ಲ ಎಂದು ನಿಶ್ಚಯ ಮಾಡಿಕೊಂಡರು. ಗೌರಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಇತ್ತ ರಾಮಚಂದ್ರ ತಮ್ಮದೇ ಯೋಚನೆಯೊಳಗೆ ಮೂಕವಾಗಿ ಕುಳಿತಿದ್ದರು. ಅಲ್ಲೇ ಅವರು ಕುಳಿತಿದ್ದಾಗ ಗೌರಮ್ಮ ಹೇಳಿದರು, ಸಾಹೇಬ್ರೆ, ಊಟ ತಯಾರಾಗಿದೆ, ಬನ್ನಿ, ನಿಮಗೆ ಸಾಂಬಾರ್ ಕಡಿ ಇಷ್ಟ ಅಲ್ವಾ? ಇಂದು ನಾನದು ಮಾತ್ರ ಮಾಡಿದ್ದೀನಿ ಎಂದು ಹೇಳಿದರು. ಪೂರ್ವಿ ಮತ್ತು ಗ್ರಂಥ್ ಕೂಡ ಲಂಚ್ಗೆ ಬರುವವರು, ಆದರೆ ರಾಮಚಂದ್ರ ಯಾವಾಗಲೂ ಯಾರೊಡನೆ ಊಟ ಮಾಡುತ್ತಿರಲಿಲ್ಲ. ಗೌರಮ್ಮ ಕರೆದಾಗ ಅವರು ತಟ್ಟೆಗೆ ಊಟ ಹಾಕಿಕೊಂಡು ಡೈನಿಂಗ್ ಟೇಬಲ್ ಹತ್ತಿರವೇ ತಿನ್ನತೊಡಗಿದರು. ಇತ್ತ ಪೂರ್ವಿ ಮತ್ತು ಗ್ರಂಥ್ ಒಟ್ಟಿಗೆ ಬರುತ್ತಾ, ಹಲೋ ಅಜ್ಜ, ಹೌ ಆರ್ ಯು ಎಂದು ಕೇಳಿದರು. ಆದರೆ ರಾಮಚಂದ್ರ ಪ್ರತಿಕ್ರಿಯೆ ನೀಡದೇ ಇದ್ದರು. ಇಬ್ಬರೂ ಮಕ್ಕಳು ಮೌನವಾಗಿ ತಾವು ತಾವು ಅವರ ಕೊಠಡಿಗೆ ಹೋಗಿದರು. ಗೌರಮ್ಮ ಮಕ್ಕಳಿಗೆ ಲಂಚ್ ರೆಡಿ ಇದೆ, ಬೇಗ ಬಣ್ಣ ಬದಲಿಸಿ ಬನ್ನಿ ಎಂದು ಹೇಳಿದರು. ರಾಮಚಂದ್ರ ಕನ್ನಡಕವಿಲ್ಲದೇ ಇದ್ದರು. ಅವರು ಕೇಳಿದರು, ಗೌರಮ್ಮ, ನನ್ನ ಕನ್ನಡಕ ಕಾಣಿಸುತ್ತಿಲ್ಲ, ನೋಡಿದ್ದೀಯಾ, ಎಲ್ಲಿ ಮರೆತುಬಿಟ್ಟೆ ಅನಿಸ್ತಾ ಇದೆ. ಅವರಿಗೆ ಗೌರಮ್ಮ ಹೇಳಿದರು, ಅದನ್ನು ನಾನು ಪೂರ್ವಿಯ ರೂಮ್ನಲ್ಲಿ ನೋಡಿದೀನಿಯ. ಅದನ್ನು ಕೇಳಿ ರಾಮಚಂದ್ರ ಊಟ ಮುಗಿಸಿ ಪೂರ್ವಿ ಕೊಠಡಿಯ ಕಡೆಗೆ ಹೆಜ್ಜೆ ಹಾಕಿದರು. ಆಗಲೇ ಪೂರ್ವಿ ಚಿರಿದಂತೆ, ಹೌ ಅರೆ ಯು ವಿತೌಟ್ ಟಾಕಿಂಗ್ ಎಂಟರಿಂಗ್ ಮೈ ರೂಮ್? ಡೋರ್ ನೋಕ್ ಮಾಡದೆ ನನ್ನ ರೂಮಿಗೆ ಬರಲು ನಿಮಗೆ ಎಷ್ಟು ಧೈರ್ಯ? ಔಟ್ಸೈಡ್ ಹೋಗಿ ಕಾಣ್ತಾ ಇಲ್ಲವೇ? ನಾನು ಬಟ್ಟೆ ಬದಲಾಯಿಸುತ್ತಾ ಇದ್ದೀನಿ ಅಜ್ಜ. ನಿಮಗೆ ಅಷ್ಟು ಬುದ್ಧಿ ಇಲ್ಲವೇ? ಯಾರಾದ್ರೂ ಕೊಠಡಿಗೆ ಒಳಬರುವಾಗ ಡೋರ್ ನೋಕ್ ಮಾಡೋದು ಬೇಕು ಅಂದನ್ನು ತಕ್ಷಣ ಗೊತ್ತಾಗಬೇಕು. ಆದರೆ ವಾಸ್ತವವಾಗಿ ಪೂರ್ವಿ ಆಗಲೇ ಬಟ್ಟೆ ಬದಲಿಸಿದ್ದಳು. ಏನೋ ಬೇರೆ ಕಾರಣದಿಂದ ಅವಳು ತನ್ನ ಸಿಟ್ಟನ್ನು ಅವರ ಮೇಲೆ ಹೊರಹಾಕುತ್ತಿದ್ದಳು. ಪೂರ್ವಿಯ ಈ ಬಗೆಯ ವರ್ತನೆ ನೋಡಿದ ರಾಮಚಂದ್ರ ತತ್ತರಿಸಿ ನಿಂತರು. ನಾನು ಏನೂ ತಪ್ಪು ಮಾಡಿಲ್ಲ ಅಲ್ವೇ ಎಂದು ತನ್ನೊಳಗೆ ಕೇಳಿಕೊಂಡರು. ಪೂರ್ವಿ ಎಷ್ಟು ಗಟ್ಟಿಯಾಗಿ ಕೂಗಿದಳು ಅಂದ್ರೆ ಗೌರಮ್ಮ ಮತ್ತು ಗ್ರಂಥ್ ಕೂಡ ಅವಳ ಕೊಠಡಿಗೆ ಓಡಿದರು. ರಾಮಚಂದ್ರನ ಕಣ್ಣುಗಳು ನೀರಿನಿಂದ ತುಂಬಿದವು. ಅವರು ದುಃಖದಿಂದ ಪೂರ್ವಿಯ ಕೊಠಡಿಯಿಂದ ಹೊರಬಂದರು. ಗೌರಮ್ಮ ಕೊಠಡಿಯಲ್ಲಿ ಇದ್ದ ಅವರ ಕನ್ನಡಕವನ್ನು ಎತ್ತಿ ಅವರ ಕೈಗೆ ಇಟ್ಟರು. ಅರೆ ಸಾಹೇಬ್ರೆ, ಯಾಕೆ ಅಳ್ತಾ ಇದ್ದೀರಿ? ಇದು ಅಮೆರಿಕ, ಇದು ನಮ್ ಭಾರತ ಅಲ್ಲ. ಇಲ್ಲಿ ಯಾರಾದ್ರೂ ಏನಾದರೂ ಹೇಳಬಹುದು, ಯಾರ ಮೇಲೆ ನಂಬಿಕೆ ಇಲ್ಲ. ನೀವು ಎಷ್ಟು ಮನಸ್ಸು ಹಾಕಿದರೂ ಇಲ್ಲಿ ಜನ ಹೀಗೆಲೇ ಮಾತನಾಡುತ್ತಾರೆ. ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಇದು ನಿಮ್ಮ ತಪ್ಪಲ್ಲ. ಗೌರಮ್ಮ ಅಂದಳು. ಅವಳು ಈಗ ಶಾಲೆಯಿಂದ ಬಂದಿದ್ದಾಳೆ, ಬಹುಶಃ ತುಂಬಾ ತಾಕಲಾಯಿಸಿದೆ, ಅದಕ್ಕಾಗಿ ಬಾಯಿ ತಪ್ಪಿ ಹೀಗೆ ಮಾತನಾಡಿರಬಹುದು. ಈಗ ನಾನು ಹೊರಡುತ್ತೇನೆ, ನೀವು ಆರಾಮಾಗಿ ಬಿಡಿಯೇ ಎಂದು ಹೇಳುತ್ತಾ ಹೊರಟಾಗಲೇ ರಾಮಚಂದ್ರ ನಿಲ್ಲಿಸಿ, ಗೌರಮ್ಮ ನಿಲ್ಲುವೆ ಎಂದು ಹೇಳಿದರು. ಅವರು ಸೂಟ್ಕೇಸ್ ತೆಗೆದುಕೊಂಡು ತಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ, ಇನ್ನು ನಾನು ಈ ಮನೆಯೊಳಗೆ ಒಂದು ಕ್ಷಣವೂ ಇರುವುದಿಲ್ಲ, ನಾನು ಹೊರಡುತ್ತೇನೆ ಎಂದರು. ಗೌರಮ್ಮ ಆಶ್ಚರ್ಯದಿಂದ ಕೇಳಿದರು, ಸಾಹೇಬ್ರೆ, ಇಷ್ಟು ಹೊತ್ತಿನಲ್ಲಿ ನೀವು ಎಲ್ಲಿಗೆ ಹೋಗ್ತೀರಾ ಅಂತ? ಅವರ ಮಾತು ಕೇಳಿ ಪೂರ್ವಿ ಮತ್ತು ಗ್ರಂಥ್ ಕೂಡ ಅತ್ತ ನಿಂತು ನೋಡುತ್ತಿದ್ದರು. ರಾಮಚಂದ್ರ ಹೇಳಿದರು, ಎಲ್ಲಾದ್ರೂ ಹೋಗ್ತೀನಿ, ಆದರೆ ಈ ಮನೆಯೊಳಗೆ ಮಾತ್ರ ನಾನು ಇನ್ನೂ ಕ್ಷಣವೂ ಇರಲ್ಲ. ಅದಕ್ಕೆ ಗೌರಮ್ಮ ಹೇಳಿದರು, ಸಾಹೇಬ್ರೆ, ನಿಮ್ಮ ಮಗ ಅರವಿಂದ್ ಮತ್ತು ಸುಮನಾ ಮನೆಗೆ ಬರುವ ತನಕ ನೀವು ಹಾಗೆ ಹೊರಡುವುದನ್ನಾದ್ರೂ ಬೇಡ. ಅವರು ಹೆಣ್ಮಾಡಿದಾಗ ರಾಮಚಂದ್ರ ಹೇಳಿದರು, ನೀನು ಬ್ಯಾಗ್ ಎತ್ತಬೇಡ, ನಾನೇ ಮಾಡ್ಕೊಳ್ತೀನಿ. ಈ ದೊಡ್ಡ ಶಹರದಲ್ಲಿ ಎಲ್ಲಿ ಹೋಟೆಲ್ ಸಿಗುತ್ತೆ, ಅಲ್ಲೇ ಉಳಿಯುತ್ತೀನಿ. 3-4 ದಿನದೊಳಗೆ ಮಂಡ್ಯಕ್ಕೆ ಹೋಗ್ತೀನಿ. ಗೌರಮ್ಮ ಹೇಳಿದರು, ಸಾಹೇಬ್ರೇ, ನೀವು ನನ್ನ ಕೊಠಡಿಗೆ ಬನ್ನಿ, ನಿಮ್ಮ ಮಗ ಬಂದು ಮಾತಾಡುವವರೆಗೆ ನೀವು ಇಲ್ಲಿ ಇದ್ದೀಯಂತೆ, ನೀವು ಬೇರೆಡೆ ಹೋಗೋದು ನಾನೇ ಬಿಡೋದಿಲ್ಲ ಅಂತ ಹೇಳುತ್ತಾ ಇಬ್ಬರೂ ಮನೆಯಿಂದ ಹೊರಡಿದರು. ಪೂರ್ವಿ ಮತ್ತು ಗ್ರಂಥ್ ಅವರು ಹೋಗುವುದನ್ನು ನೋಡುತ್ತಾ ಮೌನವಾಗಿ ನಿಂತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಅವರು ಇಬ್ಬರೂ ಊಟ ಮಾಡುತ್ತಾ ಮತ್ತೆ ತಮ್ಮ ಅಜ್ಜನ ಬಗ್ಗೆ ನಗುತ್ತಾ ಮಾತನಾಡತೊಡಗಿದರು. ವಾವ್, ವಾಟ್ ಎ ಲವ್ ಸ್ಟೋರಿ! ಅಜ್ಜನಿಗೆ ಸ್ವಲ್ಪವೂ ಶರಮವಿಲ್ಲ ಅಂತೆ.
ಅಜ್ಜ ಕೆಲಸದವಳ ಮನೆಯಲ್ಲಿ ಉಳಿಯಲು ಹೋದ್ರಂತೆ ಎಂದು ನಗುತ್ತಾ ಕುಳಿತಿದ್ದರು. ಇತ್ತ ಗೌರಮ್ಮ ಅವರು ರಾಮಚಂದ್ರರನ್ನು ತಮ್ಮ ಮನೆಯಲ್ಲಿ ಸ್ವಾಗತಿಸಿದರು. ರಾಮಚಂದ್ರ ಅವರಿಗೆ ಸ್ವಲ್ಪ ನೆಮ್ಮದಿ ಹಾಗೆ ಅನಿಸಿತು. ಅವರು ಗೌರಮ್ಮನನ್ನು ನೋಡುತ್ತಾ, ಇಲ್ಲಿ ನಿನಗೆ ಏನು ಸಿಗುತ್ತೆ ಹೇಳು, ಸಮುದ್ರ ದಾಟಿ ಇಲ್ಲಿಗೆ ಬಂದೆ, ಇದ್ದೆಲ್ಲ ಗುರಿಯಿಲ್ಲದೆ ಕಷ್ಟಪಡ್ತಾ ಇದ್ದೀಯಾ ಗೊತ್ತು, ನಿನಗೆ ಬೆಂಗಳೂರು ಬಾರದಿರು, ನಮ್ಮೂರಾದ್ರೂ ಬಾ, ಮಂಡ್ಯ ಬರೋಣ, ನನಗೂ ನಿನ್ನ ಸಹಾಯ ಸಿಗಬಹುದು, ನಿನಗೂ ನೆಲೆ ಸಿಗಬಹುದು ಎಂದು ಹೇಳಿದರು. ರಾಮಚಂದ್ರನ ಈ ಮಾತು ಕೇಳಿ ಗೌರಮ್ಮ ಮೊದಲು ಏನೂ ಉತ್ತರಿಸಲಿಲ್ಲ, ಸುಮ್ಮನೆ ನಿಂತುಬಿಟ್ಟರು. ಅವರು ಮೌನವಾಗಿರುವುದನ್ನು ನೋಡಿ ರಾಮಚಂದ್ರ ಕೇಳಿದರು, ಅಯ್ಯೋ ಮಹಾರಾಣಿ, ನೀನು ಎಲ್ಲೋ ಹೋಗಿದ್ಯಾ, ಎಂಥ ಪೀಳಿಗೆ, ಏನಾದ್ರೂ ಉತ್ತರ ಕೊಡು ಅಲ್ವಾ. ಗೌರಮ್ಮ ಮತ್ತೆ ಮೌನ ಮುರಿದು ಹೇಳಿದರು, ನಾನು ಇಲ್ಲಿಯೇ ಇದ್ದರೆ ನನಗೆ ನನ್ನ ಮಗ ನನ್ನ ಬಳಿಯಲ್ಲೇ ಇದ್ದ ಹಾಗೆ ಅನಿಸುತ್ತೆ. ನಾನು ನಿಮಗೆ ಜೊತೆಗೆ ಮಂಡ್ಯ ಅಥವಾ ಬೆಂಗಳೂರು ಹೋದರೆ ನನ್ನ ಮಗನ ನೆನಪುಗಳು ಎಲ್ಲವೂ ಇಲ್ಲಿಯೇ ಕಳೆದು ಹೋಗುತ್ತವೆ. ಗೌರಮ್ಮನ ಮಾತು ಕೇಳಿ ರಾಮಚಂದ್ರ ಏನೂ ಉತ್ತರಿಸಲಿಲ್ಲ. ಗೌರಮ್ಮ ಅಂದರು, ನಿಮಗೆ ತಿನ್ನಲು ಏನಾದ್ರೂ ಮಾಡಿಕೊಡ್ತೀನಿ, ನೀವು ಇನ್ನೂ ನಾಳೆಯಿಂದ ಸರಿ ಊಟವೂ ಮಾಡಿಲ್ಲ ಅಲ್ವಾ ಎಂದು ಅಡುಗೆ ಕಡೆಗೆ ಹೋದರು. ರಾಮಚಂದ್ರ ಮಾತ್ರ ಒಂದೇ ಯೋಚನೆಯಲ್ಲೇ ತಲೆ ಕೆಡಿಸಿಕೊಂಡು ಕುಳಿತಿದ್ದರು. ಅರವಿಂದ್ ಮತ್ತು ಸುಮನ ಮನೆಗೆ ಹಿಂತಿರುಗಿದಾಗ ಪೂರ್ವಿ ತನ್ನ ಅಜ್ಜನ ವಿರುದ್ಧ ಕ್ರೋಧದಿಂದ ಮಾತನಾಡತೊಡಗಿದಳು. ಅವಳ ಮಾತು ಕೇಳಿ ಸುಮನಾಗೆ ಕೋಪ ಬಂತು. ಪೂರ್ವಿ ಎಂದಳು, ನಾನು ಬಟ್ಟೆ ಬದಲಾಯಿಸುತ್ತಿದ್ದಾಗ ಅಜ್ಜ ನನ್ನ ಕೊಠಡಿಗೆ ಬಂದು ನಾಚಿಕೆಗುಳ್ಳ ಮಾತುಗಳನ್ನಾಡಿದರು ಎಂದು ಅವರು ಅಜ್ಜನ ಬಗ್ಗೆ ಗಂಭೀರವಾಗಿ ಕಂಪ್ಲೇಂಟ್ ನೀಡಿದಳು. ಅರವಿಂದ್ ಮಗಳ ಮಾತು ಕೇಳಿ ಮೌನವಾಗಿ ನಿಂತಿದ್ದ, ಆದರೆ ಅವನು ಮಗಳ ಮಾತನ್ನು ನಂಬಲಿಲ್ಲ. ಆ ದಿನ ಅವನು ತನ್ನೊಳಗೆ ತುಂಬಾ ನಾಚಿಕೆಪಟ್ಟಿದ್ದ, ನಾನು ನನ್ನ ಮಕ್ಕಳಿಗೆ ಸರಿಯಾದ ಪಾಠ ಕೊಟ್ಟಿಲ್ಲವೇನು ಎಂಬಂತೆ ಅವನ ಮನಸ್ಸು ನಲುಗುತ್ತಿತ್ತು. ಅಷ್ಟರಲ್ಲಿ ಗ್ರಂಥ್ ಬಂದು, ಅಜ್ಜ ಮತ್ತು ಗೌರಮ್ಮ ಇಬ್ಬರೂ ಪ್ರೀತಿಸುತ್ತಿದ್ದಾರೆ, ಅಜ್ಜ ಅವರ ಮನೆಗೆ ಹೋಗಿದ್ದು ಅದಕ್ಕಾಗಿಯೇ ಎಂದು ಬೈದಂತೆ ಮಾತಾಡಿದ. ಇದನ್ನು ಕೇಳಿ ಅರವಿಂದ್ ಕೋಪಗೊಂಡ ಮತ್ತು ಗ್ರಂಥ್ನನ್ನು ಹೊಡೆಯಲು ಕೈ ಎತ್ತಿದ. ಆಗ ಸುಮನ ಮಧ್ಯೆ ಬಂದು ಅರವಿಂದ್ನ ಕೈ ಹಿಡಿದು, ಹೌ ಡೇರ್ ಯು, ಮೊದಲು ನಿನ್ನ ತಂದೆಯನ್ನೇ ನಿಯಂತ್ರಿಸು, ನನ್ನ ಮಕ್ಕಳನ್ನು ಹೊಡೆಯೋಕೆ ಬರುತ್ತೀಯಾ? ಜಸ್ಟ್ ಓಲ್ಡ್ ಯುವರ್ ಹ್ಯಾಂಡ್, ನನ್ನ ಮಗು ಮತ್ತು ಮಗಳು ಸುಳ್ಳು ಎಂದಾದರೂ ಹೇಳಲ್ಲ ಎಂದು ತಡೆದಳು. ಅತ್ತ ಗೌರಮ್ಮ ಸಂಜೆ ಅಡುಗೆ ಕೆಲಸಕ್ಕೆ ರೆಡಿಯಾಗುತ್ತಾ ಇದ್ದಾಗ ರಾಮಚಂದ್ರ ಅವರು ಇಬ್ಬರ ಕೈ ಹಿಡಿದು, ಇಂದಿನಿಂದ ನೀನು ಯಾವ ಮನೆಯ ಕೆಲಸಕ್ಕೂ ಹೋಗಬಾರದು, ಏನಪ್ಪಾ ತಂಗಿ, ಬೇಕಾದ್ರೆ ಮನೆಗೆ ಕೆಲಸಕ್ಕೆ ಹೋಗಬೇಕಾ? ನೀನು ನನ್ನ ಜೊತೆಗೆ ಮಂಡ್ಯ ಬರಲಿಲ್ಲ ಅಂತ ನಾನು ಒಪ್ಪಿಕೊಂಡೆ, ಆದರೆ ನನ್ನ ತಂಗಿ ಗೌರಮ್ಮನ ಮನೆಯಲ್ಲಿ ನಾನು ಇರುವುದು ತಪ್ಪೇನು ಎಂದು ಹೇಳಿದರು. ಈ ಮಾತು ಕೇಳಿ ಗೌರಮ್ಮನ ಕಣ್ಣು ತುಂಬಿತು, ಅಳು ತಡೆಯಲಾಗಲಿಲ್ಲ. ಅವರು ಕಣ್ಣೀರು ಒರೆಸಿಕೊಳ್ಳುತ್ತಾ, ನನಗೆ ಈವರೆಗೆ ಅಣ್ಣ ಅಂದೋವರು ಇರಲಿಲ್ಲ, ಆದರೆ ಈಶ್ವರನು ಎಲ್ಲಿ ದೂರದಾರಿಯಾದರೂ ಇದ್ದರೂ ನನ್ನನ್ನು ಕೇಳಿದ್ರಂತೆ, ನನ್ನಿಗೆ ದೊಡ್ಡ ಅಣ್ಣನನ್ನು ಕಳಿಸಿದ್ದಾನೆ ಎಂದು ಹೇಳಿದರು. ಇಷ್ಟು ಹೇಳಿ ಗೌರಮ್ಮ ಅವರು ರಾಮಚಂದ್ರ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳತೊಡಗಿದರು. ಅಷ್ಟರಲ್ಲಿ ಅರವಿಂದ್ ಅಲ್ಲಿ ಬಂದು ತನ್ನ ತಂದೆ ರಾಮಚಂದ್ರನ ಬದಿಯಲ್ಲಿ ನಿಂತ ಗೌರಮ್ಮನನ್ನು ನೋಡಿ ಎಷ್ಟು ಆಶ್ಚರ್ಯದಿಂದ ನಿಂತ. ಅವನಿಗೆ ಅರ್ಥವಾಗಲಿಲ್ಲ, ನಾನು ನನ್ನ ಮಕ್ಕಳ ಮಾತು ನಂಬಬೇಕು, ಇಲ್ಲ ನಾನು ಕಣ್ಣಾರೆ ಕಾಣುವುದನ್ನು ನಂಬಬೇಕು ಎಂದು ತಲೆಕೆಡಿಸಿಕೊಂಡ. ಅವನು ಅದನ್ನೆಲ್ಲ ಯೋಚಿಸುತ್ತಾ ಇಡೀ ದಿನ ಸುಮ್ಮನೆ ಕಳೆಯುತ್ತಿದ್ದ. ಗೌರಮ್ಮ ಆ ದಿನ ಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ. ಅವರೊಬ್ಬಳೇ ಹೋಗುತ್ತಿದ್ದ ಮನೆ ಕೆಲಸಕ್ಕೂ ಅವರು ಹೋಗಲಿಲ್ಲ, ಏಕೆಂದರೆ ರಾಮಚಂದ್ರ ಅವರಿಗೆ ಇಷ್ಟು ದುಃಖ ಆಗಿತ್ತು. ಗೌರಮ್ಮ ಹೇಳಿದರು, ನನಗಾದ್ರೂ ಅರವಿಂದ್ನ ಮನೆಯಲ್ಲಿ ಅಡುಗೆ ಮಾಡ್ಬೇಕು, ಅಲ್ಲಿ ಮಕ್ಕಳು ಹಸಿವಿನಿಂದ ಇರುತ್ತಾರೆ, ಇಲ್ಲದಿದ್ದರೆ ಆ ಇಂಗ್ಲಿಷ್ ಹೆಂಡತಿ ಹೊರಗಿನಿಂದ ಏನಾದ್ರೂ ಆರ್ಡರ್ ಮಾಡುತ್ತಾಳೆ. ಅವರಿಗೆ ರಾಮಚಂದ್ರ ಹೇಳಿದರು, ಹಸಿವಿನಿಂದ ಸಾಯಲಿ ಬಿಡು, ತಾನೇಯಾಗ ತಿಳಿಯುತ್ತೆ, ಬುದ್ಧಿ ಬರಲಿಗೆ. ಅವರು ಹೀಗೆ ಮಾತಾಡುತ್ತಿದ್ದಾಗ ಗೌರಮ್ಮನ ಮೊಬೈಲ್ ಮೊಳಗಿತು. ಗೌರಮ್ಮ ಫೋನ್ ಎತ್ತಿಕೊಂಡು, ಹೆಲೋ ಅರವಿಂದ್, ಹೇಗಿದ್ದೀಯಾ ಮಗ ಅಂದಳು. ಅರವಿಂದ್ ಹೇಳಿದ, ಆಂಟಿ ನೀವು ಆರಾಮವಾಗಿರ್ತೀರಾ ಗೊತ್ತು, ಆದರೆ ಈ ವಯಸ್ಸಿನಲ್ಲಿ ಹೀಗೆ ಮಾಡೋದು ಸರಿಯಲ್ಲ. ಅದನ್ನು ಕೇಳಿದ ಗೌರಮ್ಮ ತನ್ನ ಫೋನ್ ಸ್ಪೀಕರ್ ಆನ್ ಮಾಡಿದರು. ಅತ್ತ ಅರವಿಂದ್ ಮಾತನಾಡುತ್ತಿದ್ದ, ನೀವು ನನ್ನ ಅಪ್ಪನನ್ನು ಒಪ್ಪಿಕೊಂಡಿದ್ದೀರಿ ಅಂತ ಗೊತ್ತಾದಾಗ ನಾನು ಗಾಬರಿಯಾದೆ, ನಾನು ಇಂದು ಅವರನ್ನು ಕರೆತರುವುದಕ್ಕೆ ನಿಮ್ಮ ಮನೆಗೆ ಬಂದಿದ್ದೆ. ಇದನ್ನು ಕೇಳಿ ಗೌರಮ್ಮನ ಕಣ್ಣಿಗೆ ತಡಕತಡಕವಾಗಿ ಕಣ್ಣೀರು ಬಂತು. ಸ್ಪೀಕರ್ ಆನ್ ಇತ್ತು, ಹಾಗಾಗಿ ರಾಮಚಂದ್ರ ಅವರು ಮಾತುಗಳನ್ನು ಕೇಳಿದರು. ಅವರು ಫೋನ್ ತನ್ನ ಕೈಗೆ ತೆಗೆದುಕೊಂಡು, ಏನ್ಪಾ ನಿನ್ ಮಾತು, ನಾನೇ ನಿನ್ನ ಅಪ್ಪ, ನಿನ್ನ ಜೊತೆಗೆ ಮಾತನಾಡ್ತಾ ಇದ್ದೀನಿ, ನಾ ಹೇಳ್ತಿರೋದು ಕೇಳುವ ಅಂದರು. ನೀನೊಬ್ಬ ಕಳ್ಳ, ನಿನ್ನ ಇಂಗ್ಲಿಷ್ ಹೆಂಡತಿಯ ಗುಲಾಮ, ನಿನಗೆ ನಾನು ಈ ರೀತಿ ಸಂಸ್ಕಾರ ಕಲಿಸಿದ್ದೇನಾ? ಇಷ್ಟು ವಯಸ್ಸಿನಲ್ಲಿ ನನ್ನ ಮೇಲೆ, ಗೌರಮ್ಮವಳ ಮೇಲೆ ಶಂಕೆ ಮಾಡ್ತೀಯಾ? ಮೊದಲು ನಿನ್ನ ಮನೆ ನೋಡ್ಕೋ, ನಿನ್ನ ಮಗಳು ನಿನ್ನ ಮಗ ಎಂಥ ಮಾತು ಮಾಡ್ತಾರೆ ನೋಡಿದೀಯಾ? ಆಡುವ ಅಕ್ಷರವೂ ಅವರಿಗಿಲ್ಲ,
ನೀನು ಅಮೆರಿಕದಲ್ಲಿ ಇರುವುದರೊಂದಿಗೆ ನಿನ್ನ ಮೂಲ ಮರೆತು ಬಿಟ್ಟಿದ್ದೀಯಾ? ನಾನು ನಿನ್ನ ಮನೆಯಲ್ಲಿ ಇರೋಕ್ಕಿಂತ ಗೌರಮ್ಮನ ಮನೆಯಲ್ಲಿ ಇರೋದು ಚೆನ್ನಾಗಿದೆಯೇ ಎಂದು ರಾಮಚಂದ್ರ ಗರಂ ಆಗಿ ಹೇಳಿದರು. ಇದನ್ನು ಕೇಳಿ ಅರವಿಂದ್ ತುಮುಲವಾಗಿದ್ದರೂ ಒಂದು ಕ್ಷಣ ಸುಮ್ಮನಾದ. ಅವನ ಕಿವಿಯಲ್ಲಿ ಗೌರಮ್ಮ ಒಬ್ಬ ಸಹೋದರಿ ಅನ್ನೋ ಮಾತು ತಿರುಗುತ್ತಲೇ ಇತ್ತು. ಆತನ ಮನಸ್ಸಿನಲ್ಲಿ ದೊಡ್ಡ ಯುದ್ಧ ನಡೆಯುತ್ತಿದ್ದ, ತನ್ನ ತಂದೆಯ ಬಗ್ಗೆಯೂ ತನ್ನ ಹೆಂಡತಿ ಮಕ್ಕಳ ಬಗ್ಗೆಯೂ. ಅವನಿಗೆ ಏಕಾಂಗಿ ಅನ್ನಿಸಿತು. ಆ ಸಮಯದಲ್ಲಿ ಗ್ರಂಥ್ ಕೇಳಿದ, ಡ್ಯಾಡಿ, ಇಂದು ಮೇಡ್ ಬರುವುದಿಲ್ಲವೇ? ನನಗೆ ಹಸಿವಾಗಿದೆ. ಅರವಿಂದ್ ಹೇಳಿದ, ಅವಳು ಇಂದು ರಜೆ ಮೇಲೆ ಇದ್ದಾಳೆ. ಪೂರ್ವಿ ಅಡುಗೆ ಕೋಣೆಗೆ ಹೋಗಿ ಪಾತ್ರೆಗಳಲ್ಲಿ ಏನಾದರೂ ಊಟ ಇದೆಯಾ ಎಂದು ನೋಡಿದಳು. ಎಲ್ಲಾ ಖಾಲಿಯಾಗಿದ್ದನ್ನು ನೋಡಿ ಅವಳು ಅಕ್ಕಸಾಲಿಯಾಗಿ, ಏನಪ್ಪಾ ಇದು, ಇವತ್ತು ಡಿನ್ನರ್ ಇಲ್ಲ, ಮೇಡ್ನನ್ನು ಕೆಲಸಕ್ಕೆ ಇಡಬೇಡಿ, ಅವಳು ಅಜ್ಜನನ್ನು ತಮ್ಮ ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದಾಳೆ. ಅವರು ಇನ್ನೂ ಊಟವನ್ನು ಮಾಡಿಲ್ಲ, ನನಗೆ ಬಹಳ ಹಸಿವಾಗಿದೆ ಎಂದು ಪೂರ್ವಿ ಕೋಪದಿಂದ ಚೀಕಂದಳು. ಅದನ್ನು ಕೇಳಿದ ಅರವಿಂದ್ ಸಿಟ್ಟಿನಿಂದ, ಹಸಿವಾಗಿದೆಯಾ, ಬಾಯಲ್ಲಿ ಏನಾದರೂ ಹಾಕಿಕೋಯೆ ಎಂದು ದಿಢೀರ್ ಹೇಳಿದರು. ಸುಮನ ಆ ಸಮಯದಲ್ಲಿ ರೂಮಿನಿಂದ ಹೊರಬಂದಳು. ಅವನನ್ನು ನೋಡಿ ಅರವಿಂದ್ ಬಾಯಿ ಮುಚ್ಚಿದ. ಸುಮನ ಹೇಳಿದಳು, ನಿನ್ನ ಅಪ್ಪ ಎಂಥವರು ಅಂದರೆ ಕೆಲಸದವಳನ್ನು ಕರೆದುಕೊಂಡು ಓಡಿಹೋಗಿದ್ದಾರೆ. ನೀವು ಎಲ್ಲ ಭಾರತೀಯರು ಹೀಗೆ ಇರ್ತೀರಾ? ಅವನ ಪತ್ನಿಯ ಮಾತು ಕೇಳಿ ಅರವಿಂದ್ ಕೋಪದಿಂದ ಕುದಿದು, ಅವರು ನನ್ನ ಅಪ್ಪ, ಅವರಿಗೆ ಗೌರವದಿಂದ ಮಾತಾಡೂ ಇಲ್ಲ ಅಂದರೆ ನನ್ನಷ್ಟು ಕೆಟ್ಟವನು ಯಾರೂ ಇಲ್ಲ ಎಂದ. ಸುಮನ ಹೇಳಿದರು, ನೀನು ನಿನ್ನ ಅಪ್ಪನ ಜೊತೆ ಹೋಗು, ಆದರೆ ನನ್ನ ಮಕ್ಕಳಿಗೆ ಶಿಸ್ತಿನಿಂದ ವರ್ತಿಸು. ಇದನ್ನು ಕೇಳಿ ಅರವಿಂದ್ ಬಾಯಿ ಮುಚ್ಚಿದ. ಅವನ ತಲೆ ಇಡೀ ಗೊಂದಲದಲ್ಲಿ ಸಿಕ್ಕಿಕೊಂಡಿತ್ತು. ಒಂದು ಕಡೆ ತಂದೆ ರಾಮಚಂದ್ರ, ಇನ್ನೊಂದು ಕಡೆ ಪತ್ನಿ ಸುಮನ ಮತ್ತು ಮಕ್ಕಳು. ಅವನಿಗೆ ಏನು ಸರಿಯೆಂದು ತಿಳಿಯುತ್ತಿರಲಿಲ್ಲ. ಕಂಡಾಗ ನನ್ನ ಅಪ್ಪನಿಂದ ಈ ಮನೆ ತುಂಡಾಗಿ ಹೋಗುತ್ತಿದೆ ಅಂದುಕೊಂಡ. ಮತ್ತೊಂದು ಕಡೆ ನನ್ನ ಪತ್ನಿಯ ಕಾರಣದಿಂದ ನನ್ನ ಅಪ್ಪ ದೂರ ಆಗುತ್ತಿದ್ದಾರೆ ಎಂಬ ಭಾವನೆ. ಅವನಿಗೆ ತೀರ್ಮಾನವೇ ಬರಲಿಲ್ಲ. ನಂತರ ಏನಾದರೂ ಮಾಡಿ ಹೆಂಡತಿ ಮಕ್ಕಳಿಗೆ ಅಪ್ಪನನ್ನು ಮನೆಗೆ ಕರೆತರುವ ಬಗ್ಗೆ ಮಾತನಾಡಿ ಒಪ್ಪಿಸಿದರು. ಸುಮನ ಅಂದಳು, ನಿನ್ನ ಅಪ್ಪ ಇಲ್ಲಿ ಇರುತ್ತಾರೆ ಅಂದ್ರೆ ಗೌರಮ್ಮ ಇಲ್ಲಿ ಇರಬಾರದು, ಅವಳು ಊಟ ಮಾಡಿ ಹೋಗಲಿ. ಅರವಿಂದ್ ಅಂದ, ಅವಳು ಈ ಮನೆಯ ಮೇಡ್, ಅವಳಿಗೆ ತನ್ನ ಮನೆ ಇದೆ. ಮೊದಲೇ ಹೇಗೆ ಬಂದು ಹೋಗುತ್ತಿದ್ದಳೋ ಈಗಲೂ ಹಾಗೆ ಹೋಗುತ್ತಾಳೆ. ಪೂರ್ವಿ ಕಳವಳದಿಂದ, ಅಜ್ಜನನ್ನು ಅಲ್ಲೇ ಇರಲು ಹೇಳು, ಅವನು ನನಗೆ ಇಷ್ಟವಿಲ್ಲ, ಅವರ ನೋಡೋ ರೀತಿ ನನಗೆ ನಾಚಿಕೆ. ನನ್ನ ರೂಮಿಗೆ ಅಂದು ಡೋರ್ ನೋಕ್ ಮಾಡದೆ ಬಂದುಬಿಟ್ಟ. ನಾನು ಬಟ್ಟೆ ಬದಲಾಯಿಸುತ್ತಿದ್ದೆ, ಅದೆಷ್ಟು ಕೆಟ್ಟುದೂ ಆಗಿದ್ದು. ಅವರು ಮನೆಯಲ್ಲಿರಬೇಕು ಅಂದ್ರೆ ನನ್ನನ್ನು ಬೋರ್ಡಿಂಗ್ ಸ್ಕೂಲಿಗೆ ಹಾಕಿಯೇ ಎಂದು ಸ್ಪಷ್ಟವಾಗಿ ಹೇಳಿದರು. ಅರವಿಂದ್ ತನ್ನ ಮಗಳ ಮುಖವನ್ನೇ ನೋಡಿ ನಿಶ್ಚಳನಾದ. ಅವನು ಎಲ್ಲಿ ಆ ಮಾತು ನಿರೀಕ್ಷಿಸಿರಲಿಲ್ಲ. ಅವರು ನನ್ನ ಅಪ್ಪ, ನಿನ್ನ ಅಜ್ಜಯೇ ಎಂದು ಕೊನೆಗೆ ಶಾಂತವಾಗಿ ಹೇಳಿದರು. ನಂತರ ಎಲ್ಲ ಜನರು ಗೌರಮ್ಮ ಮನೆಗೆ ಹೋದರು. ಅವರು ಬಾಗಿಲಿಗೆ ತಲುಪಿದಾಗ ಗೌರಮ್ಮ ತಲೆ ಮಾಲೀಶ್ ಮಾಡುತ್ತಿದ್ದಳು. ರಾಮಚಂದ್ರ ಕುರ್ಚಿಯಲ್ಲಿ ಕೂತಿದ್ದರು, ಕೈಯಲ್ಲಿ ಎಣ್ಣೆ ಪಾತ್ರೆ ಇತ್ತು. ಗೌರಮ್ಮ ಅವರ ಬೆನ್ನ ಹಿಂದೆ ನಿಂತು ಎಣ್ಣೆ ತೆಗೆದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಅರವಿಂದ್, ಸುಮನ, ಪೂರ್ವಿ, ಗ್ರಂಥ್ ಅಲ್ಲಿಗೆ ಬಂದರು. ಪೂರ್ವಿ ತುಟಿಗಳನ್ನು ಚೀಲಿಸಿ ಹೇಳಿದರು, ವಾಹ್, ಲವ್ ಸ್ಟೋರಿ, ಹೌ ಇಸ್ ಇಟ್ ಗೋಯಿಂಗ್? ಗೌರಮ್ಮ ಅಚ್ಚರಿಯಿಂದ ಅವರತ್ತ ನೋಡಿದಳು. ಅವರು ಹೇಳಿದರು, ಆರ್ ಯು ಮ್ಯಾಡ್? ಗೌರಮ್ಮಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತಿತ್ತು, ಏಕೆಂದರೆ ಅವರು ಬಹು ವರ್ಷಗಳಿಂದ ಅಮೆರಿಕದಲ್ಲಿ ಇದ್ದರು. ಸುಮನ ಕೋಪದಿಂದ ಅರವಿಂದ್ನ ಕಡೆ ತಿರುಗಿ, ನನ್ನ ಮಗಳು ಏನು ಹೇಳಿದಳು ಅದು ಸತ್ಯ, ನಿನಗೆ ನಿನ್ನ ಲವ್ ಸ್ಟೋರಿ ಹೇಗೆ ಶುರು ಆಯಿತು ಅನ್ನೋದು ಮರೆತು ಹೋಗಿತ್ತ ಅಂದಳು. ಗೌರಮ್ಮ ಬೇಸರದಿಂದ ಎಣ್ಣೆ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು 4 ಹೆಜ್ಜೆ ಹಿಂದೆ ಸರಿದು ಗೋಡೆಯತ್ತ ಹೋಗಿ ನಿಂತಳು. ರಾಮಚಂದ್ರ ತಕ್ಷಣ ಕುರ್ಚಿಯಿಂದ ಎದ್ದು ನಿಂತು ಮೊಮ್ಮಗಳಿಗೆ ಕೆನ್ನೆಗೆ ಬಾರಿಸಿದ. ಮತ್ತೊಮ್ಮೆ ಹೊಡೆಯಲು ಕೈ ಎತ್ತುತ್ತಿದ್ದಾಗ ಸುಮನ ಮಧ್ಯೆ ಬಂದು ರಾಮಚಂದ್ರನನ್ನು ಒಮ್ಮೆಲೇ ತಳ್ಳಿದಳು. ಅವಳು ಇಟ್ಟ ತಳ್ಳು ಎಷ್ಟೊಂದು ಬಲವಾಗಿತ್ತೋ, ರಾಮಚಂದ್ರ ಕುರ್ಚಿಗೆ ತಗುಲಿ ಕೆಳಕ್ಕೆ ಬಿದ್ದರು. ಅವರ ತಲೆಗೆ ಬಿದ್ದದ್ದು ಗಟ್ಟಿಯಾಗಿ ರಕ್ತ ಹರಿಯತೊಡಗಿತು. ಅರವಿಂದ್ ಓಡಿಕೊಂಡು ಬಂದು ತಂದೆಯನ್ನು ಎತ್ತಿದ. ಅವನ ಎಲ್ಲಾ ಯೋಜನೆಗಳು ಅಲ್ಲಿಯೇ ಮುರಿದು ಬಿದ್ದಂತಾಯ್ತು. ಸುಮನ ಮತ್ತು ಮಕ್ಕಳು ಮನೆಯಿಂದ ಹೊರಟು ಹೋದರು. ಗೌರಮ್ಮ ಬೇಗ ಬಂದು ಅವರ ಗಾಯಕ್ಕೆ ಔಷಧ ಹಾಕಿ ಬಟ್ಟೆ ಕಟ್ಟಿದರು. ರಾಮಚಂದ್ರ ಕುರ್ಚಿಯಲ್ಲಿ ಕೂತವರು ಅರವಿಂದ್ನನ್ನು ನೋಡಿ ಹೇಳಿದರು, ನಿನ್ನ ಜೀವನಕ್ಕೆ ಧಿಕ್ಕಾರ, ನಿನ್ನ ಹಣ, ನಿನ್ನ ಗರ್ವಕ್ಕೆ ಧಿಕ್ಕಾರ. ನಿನ್ನ ಹೆಂಡತಿ ನನ್ನನ್ನು ಹೊಡೆದಳು, ನೀನು ಸುಮ್ಮನೆ ನೋಡುತ್ತಿದ್ದೆ. ನಾನು ಎಣಿಸಿಕೊಳ್ಳುತ್ತಿದ್ದೆ ನಿನಗಾದ್ರೆ ಧೈರ್ಯವಿರುತ್ತೆ ಅಂತ, ಆದರೆ ನಿನಗೆ ಗಂಡಸ್ತನ ಹತ್ತು ಇದೆಯೇನೋ ಇಲ್ಲವೋ ಅರ್ಥವಾಗುತ್ತಿಲ್ಲ. ಅರವಿಂದ್ ಸುಮ್ಮನೆ ನಿಂತಿದ್ದ, ಏನೂ ಉತ್ತರಿಸಲಿಲ್ಲ.
ಗೌರಮ್ಮ ಅಂದಳು, ಇದರಲ್ಲಿ ಅರವಿಂದ್ನ ತಪ್ಪೇನಿದೆ, ಅವನಿಗೆ ಏನೂ ಕಾರಣವಿಲ್ಲವೇ? ನೀವು ತಾನೇ ಮೊದಲು ಅವನ ಮಗಳನ್ನು ಹೊಡೆದಿರಿ. ಈ ದೇಶದಲ್ಲಿ ನಾವು ಇದ್ದೆವು ಅಂತಲ್ಲ, ಇಲ್ಲಿ ಸಂಬಂಧಗಳು ಚೂರು ಕಾಗದದ ದೋಣಿಯಂಥದ್ದೇ, ಅದೆಷ್ಟು ಹೊತ್ತು ಅದು ಮೇಲಿದೆಯೋ ಅಷ್ಟರಲ್ಲೇ ಅದು ಮುಳುಗುತ್ತದೆ. ಅವನ ಹೆಂಡತಿ ಅಮೆರಿಕದವಳು, ಅವಳಿಗೆ ಭಾರತವನ್ನು ಬಲ್ಲವಳು ಅಲ್ಲ, ಅವಳ ಮಕ್ಕಳಿಗೂ ಅದೇ ಕಲಿಯುತ್ತಿದೆ. ಅವರು ತಂದೆ ತಾಯಿಯ ಮಾತು ಕೇಳುವುದಿಲ್ಲ, ಹೀಗಿರುವಾಗ ಅವರು ನಿಮ್ಮ ಮಾತು ಕೇಳೋಕೆ ಸಾಧ್ಯವೇ? ಅರವಿಂದ್ ಒಳ್ಳೆಯವನು, ಆದರೆ ಅವನು ಈಗ ಎರಡು ದೋಣಿಗಳ ನಡುವೆ ಸಿಕ್ಕಿಕೊಂಡಿದ್ದಾನೆ. ಒಂದು ಕಡೆ ತಂದೆ, ಮತ್ತೊಂದು ಕಡೆ ಹೆಂಡತಿ ಮಕ್ಕಳು. ನೀವು ಇಲ್ಲೇ ಇದ್ದರೆ ನಿಮ್ಮ ಮಗನಿಗೆ ಮತ್ತಷ್ಟು ಸಮಸ್ಯೆಯಾಗಬಹುದು. ಅರವಿಂದ್ ಬೇಸರದಿಂದ ಹೊರಟು ಹೋದ. ಅವನಿಗೆ ತಂದೆಯ ಮಾತುಗಳು ನೆನಪಾಗುತ್ತಲೇ ಇತ್ತು. ಅವನ ಹೆಂಡತಿಗೂ ಮಕ್ಕಳಿಗೂ ಇವು ಬಗ್ಗೆ ಯಾವುದೇ ದುಃಖವಿಲ್ಲ. ರಾಮಚಂದ್ರನವರಲ್ಲೂ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಅರವಿಂದ್ನ ತಾಯಿ ಮಾತ್ರ ಅವನನ್ನು ಅರ್ಥ ಮಾಡಿಕೊಂಡಿದ್ದಳು. ಇದನ್ನು ನೋಡಿ ಗೌರಮ್ಮ ಮನಸ್ಸಿನಲ್ಲಿ ನನ್ನಿಂದನೇ ಇದ್ಯಾವುದೂ ನಡೆಯುತ್ತಿದೆಯೇ ಎಂಬ ಯೋಚನೆ ಹೊಮ್ಮಿತು. ಗೌರಮ್ಮ ರಾಮಚಂದ್ರನವರಿಗೆ ಹೇಳಿದರು, ನಿನ್ನೆ ಆದ ಘಟನೆಗೆ ನಾವು ಹೊಣೆಗಾರರಲ್ಲ. ಪೂರ್ವಿ ವಯಸ್ಸಿಗೆ ಚಿಕ್ಕವಳಾದರೂ ಅವಳ ಯೋಚನೆ ದೊಡ್ಡವರಷ್ಟು. ಅವಳು ಏನು ಮಾತಾಡಿದಳು ಎಂದರೆ ಅದು ಅವಳದೇ ನೋಟ. ನಾವು ಒಂದಾಗಿ ಕೂತಿದ್ದೆವು ಅಂದ್ರೆ ಅದರ ಅರ್ಥ ಏನು ಅಂತ ನಮಗೆ ಮಾತ್ರ ಗೊತ್ತು. ನಾವು ಯಾರ ಸಂಬಂಧದಲ್ಲಿ ಇದ್ದರೂ ನಾವು ನಮ್ಮ ಸಂಸ್ಕಾರವನ್ನು ಮರೆತಿಲ್ಲ. ನನ್ನ ಆಸೆ ಏನೆಂದರೆ ನಿನ್ನಿಂದಾಗಿ ಯಾರೂ ನನ್ನನ್ನು ಕೆಟ್ಟದಾಗಿ ನೋಡಬಾರದು. ಇಲ್ಲಿ ಇರುವ ಭಾರತೀಯರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಇವತ್ತು ಗೌರಮ್ಮನ ಹೃದಯ ತುಂಬಾ ನೋವು ಅನುಭವಿಸುತ್ತಿತ್ತು. ಇವರೆಗೆ ಅವರು ರಾಮಚಂದ್ರನನ್ನು ಅಣ್ಣ ಎಂದು ನೋಡುತ್ತಿದ್ದಳು. ಇವನ್ನೆಲ್ಲ ಕೇಳಿದ ರಾಮಚಂದ್ರಗೆ ದುಗುಡವಾಯಿತು. ಅವರು ಅಂದರು, ನೀನು ಸರಿಯೇನು ಹೇಳ್ತಿದ್ದೀಯ ಗೌರಮ್ಮ, ನಿನಗೆ ಸಮಾಜದ ಬಗ್ಗೆ ಹೆದರಿಕೆ ಇದೆ, ನನಗೆ ನಿನ್ನ ಬಗ್ಗೆ, ನಿನ್ನ ಘನತೆಯ ಬಗ್ಗೆ ಹೆದರಿಕೆ ಇದೆ. ನಿನ್ನೆ ನಾನೇ ತಪ್ಪು ಮಾಡಿರಬಹುದು. ನನ್ನ ಹೆಂಡತಿಯು ಬದುಕಿದ್ದರೆ ಅವಳು ನನ್ನ ಮಾತು, ನನ್ನ ನೋವು ಅರ್ಥ ಮಾಡಿಕೊಂಡಿರುತ್ತಳು. ಆದರೆ ಬೇರೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನನ್ನನ್ನು ಸತ್ಯವಂತ ಎಂದು ನಂಬಿದ್ದೆ. ನಾನೊಬ್ಬ ಒಳ್ಳೆಯ ಮನುಷ್ಯ, ನಾನೇನು ತಪ್ಪು ಮಾಡಿದ್ರೆ ಕ್ಷಮಿಸು. ಗೌರಮ್ಮ ಕಣ್ಣೀರು ಒರೆಸುತ್ತಾ, ಅಣ್ಣ, ನೀವು ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಿ? ನಾನು ಎಲ್ಲಿ ಹೇಳಿದ್ನು ನೀವು ಮನೆ ಬಿಟ್ಟು ಹೋಗಿ ಅಂತ? ಈ ವಾತಾವರಣ ನೋಡಿ ನೀವು ಹೊರಡಬೇಕು ಅಂದೆ. ನಾಳೆ ಅರವಿಂದ್ ನಿಮಗೆ ಗೊತ್ತಾಗುತ್ತಾನೆ, ಅವನು ನಿಮ್ಮನ್ನು ಮತ್ತೆ ಸ್ವೀಕರಿಸುತ್ತಾನೆ. ಅವನ ರಕ್ತ ನಿಮ್ಮದ್ದೇ ಅಲ್ಲವೇ? ನೀವು ಇಷ್ಟು ದೂರ ಉಳಿದರೆ ಮೇಲಿರುವ ನಿಮ್ಮ ಹೆಂಡತಿ ಏನು ಅನ್ನುತ್ತಾಳೆ? ಅವಳು ಇದ್ದಿದ್ದರೆ ಮಗನನ್ನು ಬಿಟ್ಟು ಇರ್ತಿದ್ಲಾ? ನಾನು ಕೇಳಿಕೊಳ್ಳುತ್ತೇನೆ ಅಣ್ಣ, ನೀವು ಅವನನ್ನು ಒಪ್ಪಿಕೊಳ್ಳಿ ಅಂದಳು. ರಾಮಚಂದ್ರ ಇಡೀ ರಾತ್ರಿ ಯೋಚಿಸುತ್ತಾ ಇದ್ದರು. ತಮ್ಮ ಮಗನ ನೋವನ್ನು ಅವರು ನೋಡಿ ಮನಸ್ಸು ತುಂಬಿಕೊಂಡು ಬಿಟ್ಟಿದ್ದ. ಗೌರಮ್ಮನ ಮಾತುಗಳು, ಮೊಮ್ಮಗಳ ನುಡಿಗಳು ಇಡೀ ಮನಸ್ಸಿನಲ್ಲಿ ತಿರುಗುತ್ತಲೇ ಇತ್ತು. ಬೆಳಗ್ಗೆ 4 ಗಂಟೆಗೆ ರಾಮಚಂದ್ರ ಅವರ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಗೌರಮ್ಮ ಮಲಗಿದ್ದ ಸಮಯ ನೋಡಿ ಮನೆ ಬಿಟ್ಟು ಹೊರಟು ಹೋಟೆಲ್ ಒಂದು ಹುಡುಕಿ ಉಳಿದುಕೊಂಡರು. ಬೆಳಿಗ್ಗೆ ಎದ್ದು ಗೌರಮ್ಮ ನೋಡಿದಾಗ ರಾಮಚಂದ್ರ ಮನೆಯಲ್ಲಿರಲಿಲ್ಲ. ಅವಳು ಅಂದುಕೊಂಡಳು, ಬಹುಶಃ ಚಹಾ ಕುಡಿದು ವಾಕ್ ಮಾಡಲು ಹೋಗಿರಬಹುದೆಂದು. ಆದರೆ 9 ಗಂಟೆಯವರೆಗೂ ಅವರು ಮರಳಿ ಬಾರದಾಗ ಅವರ ಕೋಣೆಗೆ ಹೋದಳು. ಅಲ್ಲಿ ಬ್ಯಾಗ್ ಕಾಣಲೇ ಇಲ್ಲ. ಇದನ್ನು ನೋಡಿ ಗೌರಮ್ಮ ಗಾಬರಿಗೊಂಡಳು. ತಕ್ಷಣ ಅರವಿಂದ್ಗೆ ಫೋನ್ ಮಾಡಿದಳು. ಈ ಸುದ್ದಿ ಕೇಳಿದ ಅರವಿಂದ್ ತಕ್ಷಣ ಗೌರಮ್ಮನ ಮನೆಗೆ ಓಡಿ ಬಂದ. ಆಂಟಿ, ಪಪ್ಪ ಹೋಗುವಾಗ ನೀವೆಲ್ಲಿದ್ದೀರಿ? ಅವರು ಎಷ್ಟು ಗಂಟೆಗೆ ಹೋದ್ರು ಎಂದು ಅರವಿಂದ್ ನನ್ನ ಬಾಯಿಂದ ಬಂದಂತೆಯೇ ಹಲವು ಪ್ರಶ್ನೆಗಳನ್ನು ಕೇಳತೊಡಗಿದ. ಗೌರಮ್ಮ ಹೇಳಿದರು, ನಾನು ಮಲಗಿದ್ದೆ. ಅವರು ಬಹುಶಃ ರಾತ್ರಿಯೇ ಹೊರಟಿರಬಹುದು, ಏನೋ ಭಾರತಕ್ಕೆ ಹಿಂತಿರುಗಿರಬಹುದೆಂದು ಭಯವಾಗುತ್ತಿದೆ. ಅರವಿಂದ್ ಹೇಳಿದರು, ಆಂಟಿ, ನೀವು ಚಿಂತೆ ಮಾಡಬೇಡಿ, ನಾನು ಈಗಲೇ ಪೊಲೀಸ್ಗೆ ಕರೆ ಮಾಡುತ್ತೇನೆ. ಇದೆಲ್ಲ ನನ್ನಿಂದಾಗಿ ಆಗಿದೆ. ನನಗೆ ನನ್ನ ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲ. ಅವರು ಕೂಡಲೇ ಪೊಲೀಸ್ಗೆ ರಿಪೋರ್ಟ್ ಕೊಟ್ಟರು. ಸಂಜೆ 4 ಗಂಟೆಗೆ ಪೊಲೀಸ್ ರಾಮಚಂದ್ರನನ್ನು ಕರೆತಂದು ಮನೆಗೆ ತಂದರು. ಅವನನ್ನು ನೋಡಿ ಮನೆಯ ಎಲ್ಲರೂ ದಂಗಾದರು. ರಾಮಚಂದ್ರ ಹೇಳಿದರು, ನನ್ನ ಮಗನ ಹೆಂಡತಿ ಮತ್ತು ಮೊಮ್ಮಗಳು ನನಗೆ ಹೊಡೆದರು. ಅದಕ್ಕಾಗಿಯೇ ನಾನು ಹೋಟೆಲ್ನಲ್ಲಿ ಉಳಿದಿದ್ದೆ. ಇವತ್ತಿ ರಾತ್ರಿ ನಾನು ಭಾರತಕ್ಕೆ ಹೋಗಲಿದ್ದೇನೆ. ಪೊಲೀಸರು ಅರವಿಂದ್ನ ಪತ್ನಿಯನ್ನು ವಿಚಾರಿಸಿದಾಗ ಅವಳು ಎಲ್ಲವನ್ನೂ ನಿರಾಕರಿಸಿದಳು. ಆಗ ರಾಮಚಂದ್ರ ತನ್ನ ಮಗನನ್ನು ನೋಡಿ, ನಿನ್ನ ಹೆಂಡತಿ ನನ್ನನ್ನು ತಳ್ಳಿದಳು, ನನ್ನ ತಲೆಗೆ ಗಾಯವಾಯಿತು ಅಂದರು. ಅರವಿಂದ್ ಅವಳ ಕಡೆ ನೋಡಿದ, ಆದರೆ ಏನೂ ಮಾತಾಡಲಿಲ್ಲ. ಪೂರ್ವಿ ಮುಂದೆ ಬಂದು, ಅಜ್ಜ ನನ್ನ ಜೊತೆ ಅಸಹ್ಯವಾಗಿ ವರ್ತಿಸಿದ ಕಾರಣ ನನ್ನ ಅಮ್ಮ ಅವರು ಹೀಗೆ ಮಾಡಿದಳುವೆ ಎಂದು ಹೇಳಿದಳು. ಈ ಮಾತು ಕೇಳಿದ ಅರವಿಂದ್ ಕೋಪದಿಂದ ಅವಳ ಕೆನ್ನೆಗೆ ಹೊಡೆಯಲು ಕೈಯೆತ್ತಿದ. ಆಗ ಪೊಲೀಸರು ಅವರನ್ನು ತಡೆದರು.
ಗೌರಮ್ಮನ ಕಣ್ಣಲ್ಲಿ ಕಣ್ಣೀರು ಉಕ್ಕಿತು. ಪೂರ್ವಿ ಮತ್ತೆ ಹೇಳಿದಳು, ಅಜ್ಜ ಮತ್ತು ಆ ಕೆಲಸದವಳ ನಡುವೆ ಅಕ್ರಮ ಸಂಬಂಧವಿದೆ ಅಂತ ನನ್ನ ಅಮ್ಮಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಅಜ್ಜನನ್ನು ಮನೆಗೆ ಹಾಕಬಾರದೆಂದಳು. ಅವರು ಕೆಲಸದವಳ ಮನೆಗೆ ಹೋಗಿ ಉಳಿದಿದ್ದರು. ನಮ್ಮನ್ನು ಬಂಧಿಸಿ, ಇಲ್ಲವೇ ಅಜ್ಜ ಮತ್ತು ಆಕೆಯನ್ನು ಬಂಧಿಸಿ. ಅವರು ಮತ್ತೆ ಮನೆಗೆ ಬಂದ್ರೆ ನಮಗೆ ಕಷ್ಟ ಆಗಬಹುದು. ಐ ರಿಕ್ವೆಸ್ಟ್ ಯು ಪ್ಲೀಸ್ ಅರೆಸ್ಟ್ ಹಿಮ್. ಅದನ್ನು ಕೇಳಿದ ಮನೆಯವರು ಎಲ್ಲರೂ ಶಾಕ್ ಆದರು. ಪೊಲೀಸರು ರಾಮಚಂದ್ರನನ್ನು ಬಂಧಿಸಿ ಕರೆದುಕೊಂಡು ಹೋದರು. ಅರವಿಂದ್ ಏನು ಮಾಡಬೇಕೆಂದು ತಿಳಿಯದೆ ಅಲ್ಲೇ ನಿಂತು ಹೋದ. ಗೌರಮ್ಮ ಸಿಟ್ಟಿನಿಂದ ಹೇಳಿದರು, ಅರವಿಂದ್, ನಿನ್ನ ಮತ್ತು ನಿನ್ನ ಕುಟುಂಬಕ್ಕೆ ನನ್ನ ಧಿಕ್ಕಾರವಿರಲಿ. ನಿಮಗೆ ನಾಚಿಕೆಯಾಗುತ್ತಿಲ್ಲವೇ? ಅವರು ಇಷ್ಟು ದೂರದಿಂದ ಬಂದು ನಿಮ್ಮನ್ನು ನೋಡುವ ಆಸೆಯಿಂದ ಬಂದಿದ್ದರು. ಅವರ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಸರಿಯೇ? ನೀನು ನಿನ್ನ ತೀರಚಾಡಿ ಮಗಳು ಜೊತೆ ಎಲ್ಲಾದರೂ ಹೋಗಿ ನೀರಿನಲ್ಲಿ ಮುಳುಗಿ ಸಾಯು. ಪೂರ್ವಿ ಗೌರಮ್ಮನನ್ನು ನೋಡಿ ನಕ್ಕುತ್ತಾ, ನೀನು ಕೂಡ ನಿನ್ನ ಪ್ರಿಯಕರನ ಜೊತೆ ಜೈಲಿಗೆ ಹೋಗಬೇಕು. ನಾನು ನಿನ್ನನ್ನು ಜೈಲಿಗೆ ಕಳಿಸಲು ವ್ಯವಸ್ಥೆ ಮಾಡ್ತೀನಿ ಅಂದಳು. ಅರವಿಂದ್ ತುಂಬ ಬೇಸರಗೊಂಡು, ಆಂಟಿ, ನನ್ನನ್ನು ಕ್ಷಮಿಸಿಯೇ ಅಂದ. ಗೌರಮ್ಮ ಏನೂ ಮಾತನಾಡದೆ ತನ್ನ ಮನೆಯೆಡೆಗೆ ಹೊರಟಳು. ಅರವಿಂದ್ ಅವಳ ಕೈ ಹಿಡಿದು ಜೊತೆಗೆ ನಡೆತೊಡಗಿದ. ಮರಳಿ ತನ್ನ ಹೆಂಡತಿ ಮತ್ತು ಮಕ್ಕಳತ್ತ ತಿರುಗಿ, ಈಗ ನಿಮಗೆ ತೃಪ್ತಿ ಆಯಿತಾ? ನಾನು ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ. ಇನ್ನು ಮುಂದೆ ನಿಮಗೆ ಮುಖ ತೋರಿಸುವುದಿಲ್ಲ. ನನ್ನ ತಂದೆ ಜೈಲಿನಿಂದ ಹೊರಬರುವವರೆಗೆ. ಅವನ ಪತ್ನಿ ಗೆಟ್ ಲಾಸ್ಟ್ ಅಂದುಕೊಂಡು ತನ್ನ ಮಕ್ಕಳ ಜೊತೆ ಮನೆಯೊಳಗೆ ಹೋದಳು. ಅರವಿಂದ್ ಅಂದ, ಆಂಟಿ, ನನ್ನನ್ನು ಕ್ಷಮಿಸಿ. ನಿಮಗೆ ಗೊತ್ತಿರೋದು ನಿಜ. ನನ್ನ ಮನೆಯವರೆಲ್ಲ ಹೇಗಿದ್ದಾರೆ ಅಂತ. ಮಕ್ಕಳಿಗೂ ಅವರ ಅಮ್ಮನ ಮಾತು ತುಂಬ ಬಂದುಬಿಟ್ಟಿದೆ. ನೀವು ನನಗೆ ನಿಮ್ಮ ಮಗನೆಂದು ತಿಳಿದುಕೊಳ್ಳಿ. ನಾನು ನನ್ನ ತಂದೆಯನ್ನು ಕರೆತರುತ್ತೀನಿ ಮತ್ತು ನಿಮ್ಮ ಜೊತೆಗೆ ಭಾರತಕ್ಕೆ ಬರುತ್ತೀನಿ. ಗೌರಮ್ಮ ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿದಳು. ಅರವಿಂದ್ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋದನು. ಅವರು ಜಾಮೀನು ಮೂಲಕ ತಂದೆಯನ್ನು ಬಿಡುಗಡೆ ಮಾಡಿ ಗೌರಮ್ಮನ ಮನೆಗೆ ಕರೆತಂದ. ರಾಮಚಂದ್ರ ಹೇಳಿದ, ನಾನು ಇಲ್ಲ, ಇನ್ನೂ ಒಂದು ಕ್ಷಣ ಇರಲ್ಲ. ನನ್ನಿಂದ ನಿನಗೆ ಮತ್ತು ಗೌರಮ್ಮನಿಗೆ ತೊಂದರೆ ಆಯಿತು. ನಿನ್ನ ಅಮ್ಮ ಹೇಳುತ್ತಿದ್ದಳು, ನಿವೃತ್ತಿಯ ನಂತರ ನಾವಿಬ್ಬರೂ ಹೋಗಿ ಅರವಿಂದ್ನ ಜೊತೆ ಇರೋಣ ಅಂತ. ಇಂದು ನಾನು ಆಕಾಶವತ್ತನ್ನು ನೋಡ್ತಾ ಇದ್ದೀನಿ. ಇಂಥ ಒಂದು ನಿಜವಾದ ಸಂತೋಷ ನನಗೆ ಇಡೀ ಜೀವನದಲ್ಲಿ ಸಿಕ್ಕಿರಲಿಲ್ಲ. ನಾನು ಲಾಕಪ್ನಲ್ಲಿದ್ದೆ, ಅದು ಬಾಕಿ ಇತ್ತು. ಅದು ನನಗೆ ನನ್ನ ಮಗನಿಂದ ಸಿಕ್ಕಿತು. ಇಲ್ಲಿ ನನಗೆ ತಂಗಿಯೊಬ್ಬಳು ಸಿಕ್ಕಿದಳು, ಆದರೆ ಜನರ ಅನುಮಾನದಿಂದ ಅವಳು ಸಹ ನನ್ನಿಂದ ದೂರವಾಗಿ ಬಿಟ್ಟಳು. ಗೌರಮ್ಮ ಹೇಳಿದಳು, ಅಂತಹ ಮಾತು ಬಿಟ್ಟು ಬಿಡಿ, ನೀವು ಮನೆಗೆ ಹೋಗಿ ಎಂದು ನಾನು ಹೇಳಿದ್ದೆ. ನೀವು ನನ್ನನ್ನು ಕರೆದುಕೊಂಡು ಹೋಗ್ತೀರಾ ಅಂದರೆ ನಾನು ಈಗಲೂ ನಿಮ್ಮ ಜೊತೆ ಭಾರತಕ್ಕೆ ಬರಲು ರೆಡಿಯ. ಆದರೆ ಅರವಿಂದ್ನ ಕುಟುಂಬ ಹಾಳಾಗಬಾರದು. ಅವರು ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ನೋಡಿಯ. ಇದಕ್ಕೆ ಅವರ ಪತ್ನಿಯ ತಪ್ಪು ಅಲ್ಲ. ಅವಳು ಒಬ್ಬ ಅಮೆರಿಕನ್ ಮಹಿಳೆ. ಅವರು ತಮ್ಮ ಮಕ್ಕಳನ್ನು ಹಾಗೆಯೇ ಬೆಳೆಸುತ್ತಿದ್ದಾರೆ. ಈ ಕುಟುಂಬ ಈಗ ಚದುರಿದೆ. ಆದರೆ ಈಗ ಅರವಿಂದ್ ಅವರು ಬಿಟ್ಟು ಹೋಗುವುದು ಸರಿಯಲ್ಲ. ಅರವಿಂದ್ ಸುಮ್ಮನೆ ನಿಂತು ಕೇಳುತ್ತಿದ್ದ. ರಾಮಚಂದ್ರ ಕೊನೆಗೆ ಹೇಳಿದರು, ನಾನು ಭಾರತಕ್ಕೆ ಹೋಗುತ್ತೇನೆ, ಏಕೆಂದರೆ ನನ್ನ ಮೊಮ್ಮಗಳು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದೆ. ನಾನು ಎಲ್ಲೋ ಹೋಗಿ ಸಾಯಬೇಕು ಅನಿಸುತ್ತಿತ್ತು. ಇದು ನನಗೆ ನುಂಗಲಾರದ ತುತ್ತಾಗಿದೆ. ಅರವಿಂದ್ ಹೇಳಿದರು, ಚಿಂತಿಸಬೇಡಿ ಅಪ್ಪ, ನೀವು ಹೇಳಿದ್ದು ಸರಿ. ನನಗೂ ನಿಮ್ಮನ್ನು ಆ ಮನೆಯೊಳಗೆ ಕರೆದುಕೊಂಡು ಹೋಗುವುದು ಇಷ್ಟವಿಲ್ಲವೇ? ನಾನು ಸಹ ಇನ್ನು ಮುಂದೆ ಅಲ್ಲಿಲ್ಲ. ನಿಮಗೆ ಜೊತೆಯಾಗಿ ಭಾರತಕ್ಕೆ ಬರುತ್ತೇನೆಯ. ಈಗಲೇ ಡೈವರ್ಸ್ ಪೇಪರ್ಸ್ ರೆಡಿ ಮಾಡ್ತೀನಿ. ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನಾವು ಒಟ್ಟಿಗೆ ಭಾರತಕ್ಕೆ ಹೋಗೋಣ. ನನಗಿಂತಲೂ ನನಗೆ ನನ್ನ ಕುಟುಂಬ ದೊಡ್ಡದಲ್ಲ ಅಪ್ಪಾಯ. ಅವರು ಮಾತಾಡುತ್ತಿದ್ದಂತೆಯೇ ಪೂರ್ವಿ ಫೋನ್ ಮಾಡಿದರು. ಪಪ್ಪ, ಮಮ್ಮಿ ಜಾರಿ ಬಿದ್ದಿದ್ದಾರೆ. ತಲೆಗೆ ಪೆಟ್ಟಾಗಿದೆ. ತುಂಬಾ ಬ್ಲಡ್ ಹೋಗುತ್ತಿದೆ. ನಾನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೀನಿ. ನೀನು ಬೇಗ ಬಾ ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅರವಿಂದ್ ಗಾಬರಿಗೊಂಡು ತಂದೆಗೆ ಎಲ್ಲವನ್ನೂ ಹೇಳಿದರು. ತಕ್ಷಣ ಇಬ್ಬರೂ ಮನೆಗೆ ಹೋದರು. ಸುಮನಾ ತಲೆಯಿಂದ ರಕ್ತ ಹರಿಯುತ್ತಿದ್ದರಿಂದ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಇದನ್ನು ನೋಡಿ ಪೂರ್ವಿ ಓಡಿಬಂದು ಅಪ್ಪನಿಗೆ ತಬ್ಬಿಕೊಂಡಳು. ಅರವಿಂದ್ ಮಗಳನ್ನು ಸಮಾಧಾನಪಡಿಸಿ ಡಾಕ್ಟರ್ ಹತ್ತಿರ ಹೋಗಿ ಮಾತನಾಡಿದರು. ಡಾಕ್ಟರ್ ಹೇಳಿದರು, ಅವಳ ತಲೆ ಹಾರಿದ್ದು ಬಹಳ ರಕ್ತ ಹೊತ್ತಿದೆ. ಈಗ ಐಸಿಯುನಲ್ಲಿ ಇಡಲಾಗಿದೆ. ಆಪರೇಷನ್ ಸಿದ್ಧತೆ ನಡೆಯುತ್ತಿತ್ತು. ರಾಮಚಂದ್ರ ಮತ್ತು ಗೌರಮ್ಮ ಕಣ್ಣು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಪೂರ್ವಿ ಅಪ್ಪನ ಕಡೆ ನೋಡಿದಾಗ ಅಪ್ಪ ಸುಮ್ಮನಾಗಿದ್ದ. ಅವಳು ನಿರಂತರವಾಗಿ ತನ್ನ ಅಜ್ಜನನ್ನು ನೋಡತೊಡಗಿದಳು. ನಾನು ಅವರಿಗೆ ಕೆಟ್ಟದನ್ನೇ ಬಯಸಿದೆಯಲ್ಲ, ಆದರೆ ಅವರು ನನ್ನ ಅಮ್ಮನಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು.
ಆದರೂ ಭಾವನೆಗಳನ್ನು ವ್ಯಕ್ತಪಡಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ. ಅವಳು ಅಜ್ಜ ಪಕ್ಕದ ಕುರ್ಚಿಯಲ್ಲಿ ಕುಳಿತು ತಾಯಿಗಾಗಿ ದೇವರಲ್ಲಿ ಪ್ರಾರ್ಥಿಸತೊಡಗಿದಳು. ಸುಮನನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅವನ ಬೆನ್ನು ಮೂಳೆ ಕೂಡ ಮುರಿದಿತ್ತು. ಮಕ್ಕಳು ಅಳುತ್ತಿದ್ದರು. ಅರವಿಂದ್ ಕೂಡ ತುಂಬಾ ಬೇಸರಗೊಂಡಿದ್ದ. ಅವಳನ್ನು ನೋಡಿದ ಗೌರಮ್ಮ ಹೇಳಿದರು, ಈ ಸಂದರ್ಭದಲ್ಲಿ ನೀವು ಭಾರತಕ್ಕೆ ಹೋಗುವುದು ಬೇಡ ಅಣ್ಣಾ. ರಾಮಚಂದ್ರ ಕೂಡ ಒಪ್ಪಿಕೊಂಡರು. ಅವರು ಅರವಿಂದ್ ಹತ್ತಿರ ಹೋಗಿ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಚಿಂತಿಸಬೇಡ, ನಿನ್ನ ಹೆಂಡತಿ ಬೇಗ ಚೆನ್ನಾಗುತ್ತಾಳೆ. ಅರವಿಂದ್ ಎದ್ದು ನಿಂತು, ಅಪ್ಪ, ನನ್ನನ್ನು ಕ್ಷಮಿಸಿ, ಈ ಮಕ್ಕಳ ತಲೆಯ ಮೇಲೆ ಅವರ ತಾಯಿಯ ನೆರಳು ಸದಾ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂದ. ನಿಮ್ಮಿಂದ ಬಂದ ಸಂಸ್ಕಾರ ನನ್ನ ಮಕ್ಕಳಿಗೆ ನೀಡಲಾಗಲಿಲ್ಲಯೇ? ರಾಮಚಂದ್ರ ಮೊಮ್ಮಕ್ಕಳ ಹತ್ತಿರ ಬಂದು ಪ್ರೀತಿಯಿಂದ ತಲೆಗೆ ಕೈಯಿಟ್ಟರು. ನೀವಿಬ್ಬರೂ ಅಳಬೇಡಿ, ನಿಮ್ಮ ಅಮ್ಮನಿಗೆ ಏನೂ ಆಗಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಹುಷಾರಾಗುತ್ತಾಳೆ ಎಂದರು. ಪೂರ್ವಿ ತನ್ನ ಅಜ್ಜನ ಕಾಲಿಗೆ ಬಿದ್ದು ಅಳತೊಡಗಿದಳು. ರಾಮಚಂದ್ರ ಹೇಳಿದರು, ಎದ್ದೇಳು ಮಗಳು, ಅಳಬೇಡ, ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಅರವಿಂದ್ ಸುಮ್ಮನೆ ನಿಂತು ತನ್ನ ಮಗಳನ್ನು ನೋಡುತ್ತಿದ್ದ. ಅವಳು ನಿಜವಾಗಿಯೂ ಬದಲಾಗಿದ್ದಳು. ಇಂದು ಎಷ್ಟು ಬಾರಿ ಅಜ್ಜನ ಬಳಿ ಬಂದು ಕ್ಷಮೆ ಕೇಳಿದಳು ಗೊತ್ತಿಲ್ಲ. ಗೌರಮ್ಮ ಹೇಳಿದರು, ಅಣ್ಣ, ನೀನು ಈಗಲಾದರೂ ಮಕ್ಕಳನ್ನು ಕ್ಷಮಿಸಿ ಬಿಡು. ರಾಮಚಂದ್ರ ಅವರ ತಲೆಯ ಮೇಲೆ ಕೈ ಇಟ್ಟು ಇಬ್ಬರನ್ನೂ ತಬ್ಬಿಕೊಂಡರು. ಅಂತೆಯೇ ಡಾಕ್ಟರ್ ಅರವಿಂದ್ ಹತ್ತಿರ ಬಂದು ಹೇಳಿದರು, 2 ಯೂನಿಟ್ ಬ್ಲಡ್ ಬೇಕು. ಗೌರಮ್ಮ ಹೇಳಿದರು, ನಾನು ಕೊಡುತ್ತೇನೆಯ? ರಾಮಚಂದ್ರ ಹೇಳಿದರು, ನಾನೂ ಕೊಡುತ್ತೇನೆಯ? 1 ಯೂನಿಟ್ ಗೌರಮ್ಮ, 2 ಯೂನಿಟ್ ರಾಮಚಂದ್ರ ನೀಡಿದ ಮೇಲೆ ಆಪರೇಷನ್ ಆರಂಭವಾಯಿತು. ಬೆಳಗ್ಗಿನ ಜಾವ ಡಾಕ್ಟರ್ ಬಂದು ಹೇಳಿದರು, ಶೀ ಇಸ್ ಓಕೆ ನೌ. ಅರವಿಂದ್ ಮತ್ತು ಮಕ್ಕಳು ನಿಟ್ಟುಸಿರು ಬಿಟ್ಟರು. ಮಕ್ಕಳು ತಾಯಿಯನ್ನು ದೂರದಿಂದ ನೋಡಿದಾಗ ಕಣ್ಣಲ್ಲಿ ಕಣ್ಣೀರು ಬಂದಿತು. ರಾಮಚಂದ್ರ ಗೌರಮ್ಮಗೆ ಹೇಳಿದರು, ಈ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗು, ನಾನು ಮತ್ತು ಅರವಿಂದ್ ಇಲ್ಲಿಯೇ ಇರುತ್ತೇವೆ. ಪೂರ್ವಿ ಹೇಳಿದರು, ಅಜ್ಜ, ನಿಮ್ಮನ್ನು ಬಿಟ್ಟು ನಾವು ಮನೆಗೆ ಹೋಗಲ್ಲಾಯೆ. ರಾಮಚಂದ್ರ ಹೇಳಿದರು, ನಿಮ್ಮ ಅಮ್ಮನನ್ನು ನಾವು ನಮ್ಮ ಜೊತೆಗೆ ಕರೆದುಕೊಂಡು ಬರುತ್ತೇವೆಯಾ? ಪೂರ್ವಿ ಹೇಳಿದರು, ನೀವು ಬ್ಲಡ್ ನೀಡಿದ್ದಕ್ಕೆ ಮೆನಿ ಥ್ಯಾಂಕ್ಸ್ ಗೌರಮ್ಮ ಆಂಟಿ, ನೀವು ನನ್ನನ್ನು ಕ್ಷಮಿಸಿಯ. ಗೌರಮ್ಮ ಮನದಲ್ಲಿ ಯೋಚಿಸಿದರು, ಇದೆಂತ ಮಾಯೆ, ಈ ಹುಡುಗಿ ನಿನ್ನೆ ರಾತ್ರಿವರೆಗೆ ಎಂತಹ ಮಾತು ಮಾತಾಡುತ್ತಿದ್ದಳು, ಇಂದು ಅಜ್ಜನಿಗೆ ಹತ್ತಿರವಾದಳು. ಅವರು ದೇವರಿಗೆ ಧನ್ಯವಾದ ಹೇಳಿದರು. ರಾಮಚಂದ್ರ, ಗೌರಮ್ಮ ಮಕ್ಕಳೊಂದಿಗೆ ಮನೆಗೆ ಹೋದರು. ಗೌರಮ್ಮ ಎಲ್ಲರಿಗೂ ಟಿಫನ್ ಮಾಡಿದರು. ಅಜ್ಜ ಇಬ್ಬರ ಜೊತೆ ಕೂತು ತಿನ್ನುತ್ತಿದ್ದರು. ಅಷ್ಟರಲ್ಲಿ ಅರವಿಂದ್ನಿಂದ ಕಾಲ್ ಬಂತು. ಅವಳಿಗೆ ಈಗ ಎಚ್ಚರ ಬಂದಿದೆ, ಸ್ವಲ್ಪ ವೀಕ್ ಆಗಿದ್ದಾಳೆ, ಮನೆಗೆ ಕರೆದುಕೊಂಡು ಬನ್ನಿಗೆ. ರಾಮಚಂದ್ರ ಮಕ್ಕಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದರು. ಸುಮನಾನ ಸುತ್ತಲೂ ಎಲ್ಲರೂ ನಿಂತಿದ್ದರು. ಅವಳು ಮಕ್ಕಳನ್ನು ಕರೆಯತೊಡಗಿದಳು. ಮಕ್ಕಳು ಓಡಿಬಂದು ತಾಯಿಗೆ ತಬ್ಬಿಕೊಂಡರು. ಪೂರ್ವಿ ತಾಯಿಯ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು. ಸುಮನಾ ತನ್ನ ಮಾವನಿಗೆ ಕೈ ಜೋಡಿಸಿ ಕ್ಷಮೆ ಕೇಳಿದಳು. ನನ್ನಿಂದ ತಪ್ಪಾಗಿದೆ, ಇನ್ನು ಮುಂದೆ ಆ ರೀತಿ ಮಾಡುವುದಿಲ್ಲ, ನನಗೆ ಈಗ ಅರ್ಥವಾಗಿದೆ ತಂದೆಯ ಮಹತ್ವ. ನೀವು ಭಾರತಕ್ಕೆ ಹೋದರೆ ನಾವು ನಿಮ್ಮ ಜೊತೆ ಬರುತ್ತೇವೆಯೇ ಎಂದಳು. ಈ ಮಾತು ಕೇಳಿ ಎಲ್ಲರೂ ಶಾಕ್ ಆದರು. ಅರವಿಂದ್ ಹೇಳಿದರು, ಹೌದು ಪಪ್ಪ, ಎಲ್ಲರನ್ನೂ ಕ್ಷಮಿಸಿ ನಿಮ್ಮವರೆಂದು ಒಪ್ಪಿಕೊಳ್ಳೀಗ. ಒಟ್ಟು ಕುಟುಂಬ ಖುಷಿಯಾಗಿ ಒಗ್ಗಟ್ಟಾಗಿತು. 2 ದಿನದ ನಂತರ ಸುಮನ ಮನೆಗೆ ಬಂದಳು. ಗೌರಮ್ಮ ಸಹ ಅರವಿಂದ್ನ ಮನೆಯಲ್ಲೇ ಇರತೊಡಗಿದರು. ರಾಮಚಂದ್ರನು ಸಹ ಅಮೆರಿಕದಲ್ಲೇ ತಮ್ಮ ಕುಟುಂಬದ ಜೊತೆ ಸುಖವಾಗಿ ಇರತೊಡಗಿದರು.